ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರಯಿತರ್ ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಜ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಸೂಕ್ತಿರತ್ನಾಕರೆ ರಮ್ಯೆ ಮೂಲರಾಮಾಯಣಾರ್ಣವೆ ವಿಹರಂತೋ ಮಹೀಯಾಂ ಸಪ್ರೀಯಂತಾಂ ಗುರವೋ ಮಮ ವಾಲ್ಮೀಕೇರ್ಗೌ ಪುನೀಯಾನ್ನೋ ಮಹೀಧರ ಪದಾಶ್ರಯ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ನಾವು ವಾಲ್ಮೀಕಿ ರಾಮಾಯಣ ಅಯೋಧ್ಯಾಕಾಂಡ 37ನೇ ಸರ್ಗವನ್ನು ನೋಡಿ 38ನೇ ಸರ್ಗದಲ್ಲಿ ನಾವಿದ್ವಿ. ಯಾವ ಭಾಗದಲ್ಲಿದ್ವಿ ಅಂದರೆ, ದಶರಥ ಮಹಾರಾಜ ಕಡೆಗೂ ಅಲ್ಲಿ ಇದ್ದಂಥ ಅಂತಃಪುರದಲ್ಲಿದ್ದಂಥ ಎಲ್ಲ ಜನ ಯಾವಾಗ ದಶರಥ ಮಹಾರಾಜನ ಬಗ್ಗೆ ವಿಪರೀತ ಬೇಸರ ಪಡ್ಕೊಂಡು ಧಿಕ್ ಮಹಾರಾಜ ನಿನಗೆ ಧಿಕ್, ಛೇ ನೀ ಮಹಾರಾಜನಾಗಿ ಇಷ್ಟು ಅನ್ಯಾಯ ನಡೀತಾ ಇದೆ, ನೀನು ಏನು ಹೇಳ್ತಾ ಇಲ್ವಲ್ಲ ಅಂತ ರಾಜನ ಬಗ್ಗೆ ಬಹಳ ಬೇಸರ ಪಡ್ಕೊಂಡು ಕೋಪದಿಂದ ಧಿಕ್ಕಾರ ಹೇಳುವಾಗ ಆಗ ರಾಜನಿಗೆ ಈಗ ನಾನು ಇದನ್ನಾದ್ರೂ ನಿಲ್ಲಿಸ್ಬೇಕು, ಯಾಕಂದ್ರೆ ಆ ಸೀತೆ ತಪಸ್ವಿನಿ ತರ ನಾರುಡೆ ಉಟ್ಕೊಂಡು ಕಾಡಿನಲ್ಲಿ ವಾಸ ಮಾಡಬೇಕು ಅಂತ ಅವಳು ವರ ಕೇಳಿರಲಿಲ್ಲ, ಇವನು ಕೊಟ್ಟಿರಲಿಲ್ಲ. ಹಾಗಾಗಿ ಇದನ್ನ ನಿಲ್ಲಿಸ್ಬೇಕು ಅಂತ ಅವನು ನಿಶ್ಚಯವಾಗಿ ಹೇಳ್ತಾನೆ. ಸೀತೆ ಹಾಗಾಗಿ ನೀನು ಕಾಡಿಗೆ ಸಮಸ್ತ ರತ್ನ ಆಭರಣ ವಸ್ತ್ರಗಳನ್ನ ಅದ್ರ ಜೊತೆಗೆ ನೀನು ಸುಖವಾಗಿ ನೀನು ಕಾಡಲ್ಲಿ ಗಂಡನ ಜೊತೆ ವಾಸ ಮಾಡಮ್ಮ, ನೀನು ಚೀರವಸ್ತ್ರವನ್ನ ಕುಶಶೀರವನ್ನು ಉಟ್ಕೊಳ್ಳೋದು ಬೇಡ ಅಂತ ನಿಶ್ಚಯವಾಗಿ ತನ್ನ ರಾಜಗಾಂಭೀರ್ಯದಿಂದ ಅಥವಾ ಏನು ಹೇಳಬೇಕು ಅದನ್ನು ಹೇಳಿದ. ರಾಜಗಾಂಭೀರ್ಯ ಇರಲಿಲ್ಲ, ಯಾಕಂದ್ರೆ ಅವನಿದೆಲ್ಲ ಹೇಳುವಾಗಲೂ ತಲೆ ಬಗ್ಗಿತ್ತು, ಅವನು ಉಸಿರು ಭಾರವಾಗಿತ್ತು, ದುಃಖದಲ್ಲಿದ್ದ. ಯಾಕಂದ್ರೆ ತಲೆ ಎತ್ತಿ ಜನಗಳನ್ನ ರಾಮನನ್ನ ನೋಡೋದಕ್ಕೆ ಅವನಿಗೆ ಶಕ್ತಿ ಇಲ್ಲ. ಹಾಗಾಗಿ ಇದನ್ನೆಲ್ಲ ಮಾಡಿದ್ರೆ ರಾಜನಾಗಿ ತನ್ನ ಒಂದು ನಿರ್ಧಾರವನ್ನ ಹೇಳಿದ. ಆಗ ಆಮೇಲೆ ಹೇಳ್ತಾನೆ, ಅಲ್ಲಿಂದ ಮುಂದೆ ಹೋಗ್ಬೇಕಿದೆ ನಾವು. ಅಜೀವನಾರ್ಹೇಣ ಮಯಾ ನೃಶಂಸ ಕೃತಾ ಪ್ರತಿಜ್ಞಾ ನಿಯಮೇನ ತಾವತ್ ತ್ವಯಾ ಹಿ ಬಾಲ್ಯಾತ್ ಪ್ರತಿಪನ್ನಮೇತತ್ ತನ್ಮ ದಹೇತ್ ವೇಣುಮಿವಾತ್ಮ ಪುಷ್ಪಂ. ಹೇಳ್ತಾನೆ, ಅಜೀವನಾರ್ಹೇಣ ಮಯಾ ನೃಶಂಸ, ಅವತ್ತು ನನ್ನನ್ನು ಬದುಕಿಸಿದೆ ಅಂತ ನಾನು ನಿನಗೆ ವರವನ್ನು ಕೊಟ್ಟೆ, ಆದರೆ ಇವತ್ತು ಅದೇ ವರ ನನಗೆ ಇವತ್ತು ಮುಳುವಾಗಿದೆ, ನನ್ನ ಪ್ರಾಣ ತೆಗಿತಾ ಇದೆ. ಅಜೀವನಾರ್ಹೇಣ ಮಯಾ ನೃಶಂಸ, ನಾನು ಬದುಕಿರೋದಕ್ಕೆ ನನಗೆ ಯಾವ ಯೋಗ್ಯತೆಯೂ ಇಲ್ಲ. ಕೃತಾ ಯಾಕಂದ್ರೆ ನಾನು ನಿನಗೆ ಪ್ರತಿಜ್ಞೆ ಕೊಟ್ಟು ನಾನು ಸತ್ತು ಹೋಗ್ಬಿಟ್ಟೆ. ಕೃತಾ ಪ್ರತಿಜ್ಞಾ ನಿಯಮೇನ ತಾವತ್ ತ್ವಯಾ ಹಿ ಬಾಲ್ಯಾತ್ ಪ್ರತಿಮನ್ನ ಮೇತತ್, ಆದ್ರೆ ನಾನು ಕೊಟ್ಟ ವರವನ್ನ ನೀನು ಯಾವ ತರ ಕೇಳಿದೆ ಅಂದ್ರೆ ಬಾಲಿಶವಾಗಿ, ಚೈಲ್ಡಿಶ್ ಆಗಿ, ಎಂತ ಹಠ ಹಿಡಿದು ಕೇಳಿದೆ, ಇವತ್ತು ನನ್ನ ಪ್ರಾಣವೇ ಹೋಗೋ ಹಾಗೆ ಮಾಡ್ತಾ ಇದೆಯಾ. ತನ್ಮಾದ ಹೇದ್ ವೇಣುಮಿವಾತ್ಮ ಪುಷ್ಪಂ, ಹೇಗೆ ಅಂದ್ರೆ ಬಿದಿರಿರುತ್ತೆ ಕಾಡಲ್ಲಿ, ಕೆಲವು ಜಾಗದಲ್ಲಿ ಒತ್ತೊಟ್ಟಿಗೆ ಬಿದಿರು ಬೆಳೆಯುತ್ತೆ. ಆ ಬಿದಿರು ಎಷ್ಟೋ ವರ್ಷಕ್ಕೊಮ್ಮೆ, ಸಾಮಾನ್ಯ 12 ವರ್ಷ ಅಂತಾರೆ, ಎಷ್ಟೋ ವರ್ಷಕ್ಕೊಮ್ಮೆ ಬಿದಿರಲ್ಲಿ ಹೂ ಬರುತ್ತೆ. ಬಿದಿರಿನಲ್ಲಿ ಹೂ ಬಂತು, ಅದು ಬಿದಿರಲ್ಲಿ ಅಕ್ಕಿ ಬರುತ್ತೆ, ಬಿದಿರೊಳಗೆ ಹೂ ಬಂತು ಅದು ಅಕ್ಕಿ ಬಂತು ಅಂದ್ರೆ ಅರ್ಥ ಬಿದಿರಿನ ನಾಶ ಶುರುವಾಯಿತು ಅಂತ ಅರ್ಥ. ಹಾಗೆ ಅವನು ಹೇಳ್ತಾನೆ, ವೇಣುಮಿವಾತ್ಮ ಪುಷ್ಪಂ, ನಿನಗೆ ಕೊಟ್ಟ ವರ ಅದು ಹೂವು, ನಾನು ಬಿದಿರು, ಆ ಹೂವು ಇವತ್ತು ನನಗೇ ಮುಳುವಾಗಿ ನನ್ನನ್ನು ನಾಶ ಮಾಡ್ತಾ ಇದೆ ಅಂತ ಆ ಒಂದು ಕ್ರೂರವಾದ ಏನು ಮಾತನ್ನ ಕೊಟ್ಟೆ, ಅದೇ ಇವತ್ತು ನನ್ನನ್ನು ಕೊಲ್ಲುತ್ತಾ ಇದೆ. ಹೇಗೆ ನೀನು ಸೀತೆಗೆ ಇಂಥ ಕೆಲಸ ಮಾಡಕ್ ಸಾಧ್ಯ ಅಂತ ಅವನು ಹೇಳ್ತಾನೆ. ರಾಮೇಣ ಯದಿತೆ ಪಾಪೆ ಕಿಂಚಿತ್ ಕೃತಂ ಅಶೋಭನಂ ಅಪಕಾರ ಕೈಹತೆ ವೈದೇಹ್ಯ ದರ್ಶಿತೋಧಮೆ. ಹೇಳ್ತಾನೆ, ಅಲ್ಲಪ್ಪ ಸರಿ, ರಾಮ ಆದ್ರೂ ಏನೋ ನಿನಗೊಂದು ಸ್ವಲ್ಪ ಅಪಕಾರ ಮಾಡಿದ್ದಾನೆ, ಏನೋ ನಿನಗೆ ಮಾಡಬಾರ್ದು ಆಗಬಾರ್ದು ಇಷ್ಟ ಆಗದೆ ಮಾಡಿದ್ದಾನೆ ಅಂತ ಅನ್ಕೊಳ್ಳೋಣ. ಆದ್ರೆ ಸೀತೆ ಏನ್ ಮಾಡಿದ್ದಾಳೆ ನಿನಗೆ? ಅಪಕಾರ ಕೈಹತೆ ವೈದೇಹ್ಯ ದರ್ಶಿತೋಧಮೆ. ಅಯ್ಯೋ ಅಧಮೆ, ಸೀತೆ ನಿನಗೇನು ಮಾಡಿದ್ದಾಳೆ? ಅವಳು ಯಾವ ಅಪಕಾರವನ್ನು ಮಾಡಿದ್ದಾಳೆ ನಿನಗೆ? ಅವಳನ್ನು ನೋಡು, ನೀನು ಹೇಗೆ ಕಾಣಿಸ್ತಾ ಇದ್ದಾಳೆ ಅವಳು. ಮೃಗೀವೋತ್ ಪುಲ್ಲನಯನ ಮೃದುಶೀಲ ಮನಸ್ವಿನಿ ಅಪಕಾರಂ ಕಿಮಿವತೆ ಕರೋತಿ ಜನಕಾತ್ಮಜ. ಅವಳನ್ನು ನೋಡಿದ್ರೆ ಬೆದರಿದ ಜಿಂಕೆಯಂತೆ ಅಗಲವಾದ ಕಣ್ಣುಗಳನ್ನು ತೆರೆದು ನೋಡ್ತಾ ಇದ್ದಾಳೆ.
ಅಂಥ ಸೀತೆ ಏನಾದರೂ ಅಪಕಾರ ಮಾಡೋಕ್ಕಾಗತ್ತ ನಿನಗಾಗ್ಲಿ ಯಾರಿಗಾದ್ರು ಅಂಥ ಸೀತೆ ಜನಕನ ಮಗಳು, ಅವಳ ಬಗ್ಗೆ ನೀನು ಹೀಗೆ ಕೆಟ್ಟ ದೃಷ್ಟಿನ ಇಟ್ಕೊಂಡಿದ್ಯಲ್ಲ. ನನು ಪರ್ಯಾಪ್ತಮೇವಂತೆ ಪಾಪೆ ರಾಮ ವಿವಾಸನಂ ಕಿಮೇಭಿ ಕೃತ ಕೃತ ಕೃಪಣೈರ್ಭೂಯ ಪಾಪಕೈರಪಿ ತೇ ಕೃತೈಹಿ. ಅಲ್ಲ, ರಾಮನನ್ನ ಕಾಡಿಗೆ ಕಳಿಸೋದ್ರ ಮೂಲಕ ನಿನ್ನ ಒಂದು ಕೋಪವನ್ನ ಅಥವಾ ನಿನ್ನನ್ನು ಅಸಹನೆಯನ್ನ ಏನೋ ಕಳ್ಕೊಂಡು ಆ ಪಾಪವನ್ನು ತೀರಿಸ್ಕೊತಾ ಇದ್ಯಾ ಅಲ್ವಾ? ಅಂದ್ರೆ ಪಾಪ ತೀರಿಸ್ಕೊಳ್ಳೋದು ಆ ಪಾಪವನ್ನು ಮಾಡ್ತಾ ಇದೆಯಲ್ಲ, ಅದು ಸಾಲದ ನಿನಗೆ? ರಾಮನನ್ನ ಕಾಡಿಗೆ ಕಳಿಸೋದೇ ಒಂದು ದೊಡ್ಡ ಮಹಾಪಾಪ. ಯಾಕಂದ್ರೆ ಏನೂ ತಪ್ಪು ಮಾಡೋ ರಾಮನ ಕಾಡಿಗೆ ಕಳಿಸ್ತಾ ಇದೆಯಾ. ಆದರೆ ಕಿಮೇಭಿ ಕೃಪಣೈರ್ಭೂಯ ಪಾತಕೈರಪಿ ತೇ ಕೃತ. ಈಗ ಸೀತೆಯನ್ನು ಕೂಡ ಈ ತರ ಋಷಿಪತ್ನಿ ವೇಷದಲ್ಲಿ ಕಾಡಿಗೆ ಕಳಿಸೋದ್ರ ಮೂಲಕ ಇನ್ನೂ ಹೆಚ್ಚು ಪಾಪ ಮಾಡಕ್ ಹೊರಟಿದ್ಯಾ ನೀನು. ಏನಾಗಿದೆ ನಿನಗೆ? ಸಾಕು, ನಿಲ್ಲಿಸು ಈ ಪಾಪ ನಿನ್ನದು ಅಂತ ಬೈತಾ ಇದ್ದಾನೆ. ಪ್ರತಿಜ್ಞಾತಂ ಮಯಾ ತಾವತ್ ತ್ವಯೋಕ್ತಂ ದೇವಿ ಶೃಣ್ವತ ರಾಮಂ ಯದಭಿಷೇಕಾಯ ತ್ವಮಿಹಾಗತಂ ಅಬ್ರವೀಹಿ. ರಾಮಚಂದ್ರನನ್ನ ನಾವು ನಿನ್ನ ಈ ಮನೆಗೆ ಅಂತಃಪುರಕ್ಕೆ ಕರೆಸಿದ್ವಿ. ಯಾತಕ್ಕೆ? ಅವನು ಬಂದಿದ್ದೇನು ಅನ್ಕೊಂಡು ರಾಜ್ಯಾಭಿಷೇಕ ವಿಚಾರವಾಗಿ ಏನೋ ಹೇಳ್ತಾರೆ ತಂದೆ ತಾಯಿಗಳು ಅಂತ. ಆದರೆ ನೀನು ಇಲ್ಲಿ ಕರೆಸಿದಾಗ ರಾಮನಿಗೆ ಏನೇನು ಹೇಳ್ತಾರೆ ಎಲ್ಲವೂ ನಾನು ಮೌನವಾಗಿದ್ದು ಕೇಳಿಸ್ಕೊಂಡೆ. ಅದಕ್ಕೆ ನಾನು ಒಪ್ಪಿಗೆ ಕೊಟ್ಟಿದ್ದೀನಿ. ಯಾಕೆಂದ್ರೆ ನಾನು ವರ ಕೊಟ್ಟಿದ್ದೆ, ಆ ವರಕ್ಕೆ ನೀನು ಕೇಳ್ತಾ ಇದ್ಯಾ, ನಾನು ಅದಕ್ಕೆ ಆಯ್ತು, ನಾನು ಮೌನದಲ್ಲೇ ನಾನು ಸಮೇತ ಕೊಟ್ಟಿದ್ದೆ. ಅಲ್ಲಿ ಇಲ್ಲಿ ಹೇಳ್ತಾ ಇದ್ದೆ ನೋಡಿ. ಯಾಕೆಂದ್ರೆ ಇಲ್ಲಿ ಇಷ್ಟು ತನಕ ದಶರಥ ಬಾಯಿ ಬಿಟ್ಟಿರಲಿಲ್ಲ, ಇವಳೇ ಹೇಳ್ತಾ ಇದ್ದೆ. ಯಾರು? ಕೈಕೈ ಹೇಳ್ತಾ ಇದ್ಲು, ನೋಡಪ್ಪ ನಿನ್ನ ಅಪ್ಪನ ಒಪ್ಕೊಂಡಿದ್ದೆ ಆದ್ರೆ ಎಲ್ಲೋ ಒಪ್ಕೊಂಡಿದ್ದೀನಿ ಅಂತ ಹೇಳಿರಲಿಲ್ಲ, ಇಲ್ಲಿ ಹೇಳ್ತಾ ಇದ್ದಾನೆ ಅದನ್ನ. ಅಂದ್ರೆ ಅದಕ್ಕೆ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್, ಆ ಮೌನವನ್ನು ಅರ್ಥ ಮಾಡ್ಕೊಂಡು ನಾವು ಅದನ್ನ ಅದು ಇಲ್ಲಿ ಬಾಯ್ಬಿಟ್ಟು ಹೇಳ್ತಾ ಇದ್ದಾನೆ. ಪ್ರತಿಜ್ಞಾತ ಮಯಾತ ರಾಮ ಅಭಿಷೇಕ ಅನ್ನೋ ವಿಚಾರವನ್ನು ಕೇಳೋದಿಕ್ಕೆ ಅಂದ್ರೆ ಅದನ್ನ ಕರೆಸಿ ಅಂತ ಅನ್ಕೊಂಡು ಬಂದಾಗ ನೀನು ಏನು ನನ್ನ ಸಮ್ಮುಖದಲ್ಲಿ ರಾಮನಿಗೆ ಹೇಳಿದೆ ಅಂದ್ರೆ, ನೀನು ಈ ಕ್ಷಣ ಕಾಡಿಗೆ ಹೋಗ್ಬೇಕು, ಕಾಡಿನ ತಪಸ್ವಿ ತರ 14 ವರ್ಷ ಇರಬೇಕು, ಭರತ ರಾಜ ಆಗ್ಬೇಕು ಅಂತ ಹೇಳಿದೆ. ಅದನ್ನ ನಾನು ಕೇಳಿದೆ, ಅದಕ್ಕೆ ಒಪ್ಪಿದ್ದೀನಿ. ಆದ್ರೆ ಸೀತೆಯ ವಿಚಾರ ಇದ್ರಲ್ಲಿ ಬಂದಿಲ್ಲ, ಸೀತೆ ತರಬೇಡ ಇದಕ್ಕೆ ಹೇಳ್ತಾನೆ. ತತ್ವೇ ತತ್ ಸಮತಿಕ್ರಮ್ಯ ನಿರಯಂ ಗಂತುಮಿಚ್ಛಸಿ ಮೈಥಿಲೀಮಪಿ ಯಾಹಿತ್ವಂ ಈಕ್ಷಸೆ ಚೀರವಾಸಿನೀಂ. ಆದರೆ ಸೀತೆ ವಿಚಾರವಾಗಿ ಸೀತೆ ಹೀಗೆ ಚೀರವಾಸವನ್ನು ಅಂದ್ರೆ ಮರದ ತೊಗಟೆಯನ್ನು ನಾರುಡೆಯನ್ನು ಉಟ್ಟು ಕಾಡಿಯಲ್ಲಿ ಹೋಗಬೇಕು ಅಂತ ನೀನು ಕೇಳಿರ್ಲಿಲ್ಲವರ, ನಾನು ಅದು ಕೊಟ್ಟಿರಲಿಲ್ಲ. ಈಗ ಅದನ್ನು ಮಾಡ್ತಾ ಯಾವ ಪಾಪ ಕರ್ಮ ಇನ್ನೂ ಹೆಚ್ಚಿಗೆ ಪಾಪ ಮಾಡಕ್ಕೆ ಹೊರಟಿದ್ದೀಯಾ, ನಿಲ್ಸು, ಇದು ನಾನು ಒಪ್ಪೋದಿಲ್ಲ ಅಂತ ಹೇಳ್ತಾನೆ. ಏವಂ ಬ್ರುವಂತಂ ಪಿತರಂ ರಾಮ ಸಂಪ್ರಸ್ಥಿತೋ ವನಂ ಅವಾಕ್ಷರಸಮಾಸೀನಂ ಇದಂ ವಚನಂ ಬ್ರವೀತ್. ಹೀಗೆ ತಲೆ ತಗ್ಗಿಸ್ಕೊಂಡೇ ದಶರಥ ಇದನ್ನೆಲ್ಲ ಹೇಳ್ತಾ ಇದ್ದಾನೆ. ಹೀಗೆ ಹೇಳ್ತಾ ಇರೋ ತಂದೆಯನ್ನ ಕುರಿತು ಕಾಡಿಗೆ ಹೊರಟು ನಿಂತು ರಾಮ ಹೀಗೆ ಹೇಳ್ತಾನೆ ತಂದೆಯನ್ನು ಕುರಿತು. ಏನಂತ ಹೇಳ್ತಾನೆ? ಇಯಂ ಧಾರ್ಮಿಕ ಕೌಸಲ್ಯ ಮಮ ಮಾತಾ ಯಶಸ್ವಿನಿ ವೃದ್ಧ ಚ ಅಕ್ಷುದ್ರಶೀಲಾ ಚ ನಚತ್ವಾಂ ದೇವಿ ಗರ್ಹತೆ. ಹೇಳ್ತಾನೆ, ಧಾರ್ಮಿಕ, ಓ ಧಾರ್ಮಿಕನಾದ ಮಹಾರಾಜನೇ, ನನ್ನ ತಾಯಿ ಕೌಸಲ್ಯೆ ಅವಳು ಯಶಸ್ವಿನಿ, ಅವಳು ವೃದ್ಧೆ, ಅವಳು ವಯಸ್ಸಿನಲ್ಲೂ ವೃದ್ಧಳು, ಜ್ಞಾನದಲ್ಲಿ ಮತ್ತೆ ಜೀವನ ಅನುಭವದ ಎಲ್ಲದಲ್ಲೂ ವೃದ್ಧಳು ಅವಳು. ಅಷ್ಟೇ ಅಲ್ಲ, ಅಕ್ಷುದ್ರಶೀಲ, ಅವಳಲ್ಲಿ ಕ್ಷುದ್ರ ಬುದ್ಧಿ ಇಲ್ಲ, ಅಂದ್ರೆ ಮೀನ್ ಮೈಂಡೆಡ್ನೆಸ್, ಸಣ್ಣ ಬುದ್ಧಿ ಇಲ್ಲ ಅವಳಲ್ಲಿ. ವೃದ್ಧಳು, ಜ್ಞಾನದಲ್ಲಿ, ಅನುಭವದಲ್ಲಿ, ವಯಸ್ಸಿನಲ್ಲಿ ವೃದ್ಧಳು ಅವಳು. ನಚತ್ವಾಂ ದೇವಿ ಗರ್ಹತೆ. ನೋಡು, ಅಯೋಧ್ಯೆ ಜನ ಎಲ್ಲ ನಿನ್ನನ್ನು ಬೈಬೋದು, ಆದರೆ ಕೌಸಲ್ಯ ನಿನ್ನ ಬೈಯೋದಿಲ್ಲ, ಕೌಸಲ್ಯ ಬೈಯೋದಿಲ್ಲ. ಹಾಗಾಗಿ ಆ ಕೌಸಲ್ಯ ಬಗ್ಗೆ ಸ್ವಲ್ಪ ನೀನು ಗಮನ ಹರಿಸ್ಬೇಕು. ಅಂದ್ರೆ ನೋಡಿ, ಮುಂದೆ ಒಂದು ಮಾತು ಹೇಳ್ತಾನೆ. ಮಯಾ ವಿಹೀನಂ ವರದ ಪ್ರಪನ್ನಾಂ ಶೋಕಸಾಗರಂ ಅದೃಷ್ಟಪೂರ್ವ ವ್ಯಸನಾಂ ಭೂಯ ಸಂಬಂಧಮರ್ಹಸಿ. ನಾನು ಇಲ್ಲ ಅಂತ ಹೇಳಿ ಆ ತಾಯಿ ತುಂಬಾ ಕೊರಗಿ ಕೊರಗಿ ದುಃಖದ ಸಾಗರದಲ್ಲಿ ಮುಳುಗ್ಬಿಡ್ತಾಳೆ. ಅವಳು ಎಷ್ಟೆಲ್ಲಾ ಕಷ್ಟ ಹಿಂದೆ ಸಹಿಸ್ಕೊಂಡಿದ್ಲು ಕೈಕೇಯಿಂದ, ಅದನ್ನ ಹೇಳಲ್ಲ ಇಲ್ಲಿ ರಾಮಚಂದ್ರ. ಏನ್ ಹೇಳ್ತಾನೆ ಅಂದ್ರೆ, ಅದೃಷ್ಟಪೂರ್ವ ವ್ಯಸನ, ಇಂತಹ ಕಷ್ಟವನ್ನು ಅವಳು ಹಿಂದೆಂದೂ ಕಂಡಿಲ್ಲ. ಎಂಥ ಕಷ್ಟ? ಆಗ್ಲೇ ತಾಯಿ ಹೇಳಿದ್ದಾಳಪ್ಪ, ಕೈಕೇಯಿಂದ ನಾನು ಪಡಬಾರದ ಕಷ್ಟ ಅನುಭವಿಸ್ತಿದ್ದೆ ಅಂತ. ಮತ್ತೆ ಇಲ್ಲಿ ಹೇಳ್ತಾನೆ ಅದೃಷ್ಟಪೂರ್ವ ಅಂತ. ಯಾವುದಂದ್ರೆ, ಏನೆಲ್ಲಾ ಕಷ್ಟ ಬಂದ್ರು ನನ್ನ ಮಗ ರಾಮ ಇದ್ದಾನೆ, ನನ್ನ ಮಗ ನನಗಿದ್ದಾನೆ, ನನ್ನ ಪಾಲಿಗೆ ನನ್ನ ಮಗ ಇದ್ದಾನೆ, ಪಾಲಿಗೆ ನನ್ನ ಗಂಡ ಇಲ್ಲದೆ ಇರ್ಬೋದು, ನನ್ನ ಪಾಲಿಗೆ ಈಗ ನನ್ನ ಸೌತಿ ನನಗೆ ಇಷ್ಟು ಕಾಟ ಕೊಡ್ತಾರೋ, ಆದ್ರೆ ನನಗೆ ನನ್ನ ರಾಮ ಇದ್ದಾನೆ ಅಂತ ಅವಳು ಸಮಾಧಾನ ಪಡ್ಕೊಂಡು ಧೈರ್ಯವಾಗಿರ್ತಿದ್ಲು. ಈಗ ಮಗನೇ ಇಲ್ಲ ಅಂತಂದ್ರೆ ಅವಳು ಹೇಗೆ ಬದುಕಿರ್ಬೋದು? ಅವಳು ಅದಕ್ಕೆ ಆಗುತ್ತೆ ಅವಳಿಗೆ? ಇಂಥ ಕಷ್ಟವನ್ನು ನೋಡಿಲ್ಲ ಅವಳು. ಹಾಗಾಗಿ ನೀನು ಅವಳಿಗೆ ಸ್ವಲ್ಪ ಅವಳ ಕಡೆ ಗಮನ ಕೊಡಬೇಕು. ಸಂಬಂಧ ಮರ್ಹಸಿ, ಅವಳನ್ನು ಸ್ವಲ್ಪ ನೀನು ನೋಡ್ಕೊಳ್ಬೇಕು. ಅವಳಿಗೆ ಯೋಗ್ಯವಾದ, ಅವಳು ರಾಣಿ ಸ್ಥಾನಕ್ಕೆ
ಏನು ಅವಳಿಗೆ ಪ್ರೀತಿ ಸಿಗಬೇಕು, ನಿನ್ನಿಂದ ಮಾನ ಸಮ್ಮಾನ ಸಿಗಬೇಕು, ಅದ್ರಲ್ಲಿ ನೀನು ಕೂಡ ಅವಳನ್ನು ನೋಡ್ಕೋತ ಅಂತ ಮಹಾರಾಜನಿಗೆ ಕೇಳ್ತಾನೆ. ಇದೊಂದೇ ನಾನು ಕೇಳೋದು ಅಂತ. ಪುತ್ರ ಶೋಕಂ ಯಥಾ ನರ್ಚೇತ್ ತ್ವಯಾ ಪೂಜ್ಯೇನ ಪೂಜಿತ ಮಾಂ ಹಿ ಸಂಚಿಂತಯಂತಿ ಸಾ ತ್ವಯಿ ಜೀವೇ ತಪಸ್ವಿನಿ. ಹೇಳ್ತಾನೆ ರಾಮಚಂದ್ರ, ಪುತ್ರ ಶೋಕ, ಮಗ ಇಲ್ಲ ಅಂತ ಹೇಳಿ ಬಹಳ ಕೊರಗಿ ತಾಯಿ ಸಾಯಬಾರ್ದಲ್ವಾ? ಅವಳು ನನ್ನ ಚಿಂತೆಯಲ್ಲೇ ತುಂಬಾ ಕೊರಗ್ತಿರ್ತಾಳೆ. ಹಾಗಾಗಿ ನೀನು, ಆದರೆ ನಿನ್ನ ಕಂಡ್ರೆ ಅವಳಿಗೆ ಬಹಳ ಭಕ್ತಿ ಪ್ರೀತಿ ಇದೆ, ನೀನು ಅವಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ, ಅವಳಿಗೆ ಪ್ರೀತಿ ಕೊಟ್ಟು ಅವಳನ್ನ ಹತ್ರದಲ್ಲೇ ಇಟ್ಕೊಂಡ್ರೆ, ಆಗ ಅವಳು ನಾನಿಲ್ಲ ಅನ್ನೋ ದುಃಖ ಅಷ್ಟೊಂದು ಕಾಡೋದಿಲ್ಲ, ಅವಳು ಬದುಕಿರ್ತಾಳೆ ನಾನು ಬರೋವರೆಗೂ ಅಂತ ರಾಮಚಂದ್ರ ತಂದೆಯಲ್ಲಿ ಕೇಳ್ಕೊಳ್ತಾನೆ. ಇಮಾಮ್ ನೋಡಿ, ರಾಮಚಂದ್ರ ಅಲ್ಲಿ ತಾಯಿ ಹೇಳಿದ ಮಾತ್ರ ನೆನ್ಪಿಟ್ಕೊಂಡು ಯಾವ ಸಂದರ್ಭದಲ್ಲಿ ಯಾವಾಗ ಹೇಗೆ ಎಷ್ಟು ಹೇಳಬೇಕು ಅಷ್ಟನ್ನೇ ಹೇಳ್ತಾನೆ ನೋಡಿ. ಅದಕ್ಕೆ ರಾಮನಿಗೆ ಹೇಳಿದ್ದು ವಾಕ್ಯಜ್ಞ, ವಾಕ್ಯ ಕೋವಿದ. ಮಾತನ್ನ ಯಾವಾಗ ಆಡಬೇಕು, ಎಷ್ಟು ಆಡಬೇಕು, ಹೇಗೆ ಆಡಬೇಕು, ಯಾವ ಸಂದರ್ಭದಲ್ಲಿ ಆಡಬೇಕು ಅಂತ ಸರಿಯಾಗಿ ಗೊತ್ತಿರುವವನು. ಹಾಗೆ ನೋಡಿ, ಸರಿಯಾದ ಟೈಮಲ್ಲಿ ಇದನ್ನ ಹೇಳಿಬಿಟ್ಟ ತಂದೆಗೆ. ಇವಾಗ ತಂದೆಗೆ ರಿಜಿಸ್ಟರ್ ಆಗ್ಬಿಟ್ಟಿರ್ತದೆ, ಹೋ ನನ್ನ ಕೌಸಲ್ಯಗೆ ಪಾಪ ಅನ್ಯಾಯ ಆಗಬಾರ್ದು, ಈ ಕೈಕೇಯನ್ನು ನಾನು ನೆಚ್ಕೊಂಡು ಅಯ್ಯೋ ಸುಂದರಿ ನನ್ನ ಪ್ರೀತಿ ಹೆಂಡತಿ ಅನ್ಕೊಂಡು ನಾನು ಮುಳುವಾಗ್ಬಿಟ್ಟಿದ್ದಾಳೆ, ನನ್ನ ಪ್ರಾಣ ಕಳ್ತಾಳೆ, ಆದರೆ ಕೌಸಲ್ಯ ನನಗೋಸ್ಕರ ಎಷ್ಟು ಮಾಡ್ತಾ ಇದ್ದಾಳೆ, ಅವಳನ್ನ ನೋಡಬೇಕು ಅಂತ ಆಗ ಮನಸ್ಸಲ್ಲಿ ಬರುತ್ತೆ. ತಾಯಿನ ಚೆನ್ನಾಗಿ ನೋಡ್ತಾನೆ ತಂದೆ. ಆಗ ಅವಳು ತಾಯಿ ನಾನು ಇಲ್ದ ಅಂತ ಅವಳು ಸಾಯೋದಿಲ್ಲ ಅನ್ನೋ ಮಾತನ್ನ ರಾಮಚಂದ್ರ ತಂದೆಗೆ ನೆನಪಿಸ್ತಾನೆ, ಹೇಳ್ತಾನೆ. ಇಮಾಂ ಮಹೇಂದ್ರೋಪಮ ಜಾತಗರ್ಧಿನೀಂ ತಥಾ ವಿಧಾತುಂ ಜನನೀ ಮಮಾರ್ಹಸಿ ಹೇಳ್ತಾನೆ. ಮಹಾರಾಜ, ನೀನು ಇಂದ್ರನಂತೆ, ಮಹೇಂದ್ರನಂತೆ, ತಾಯಿಗೆ ಮಗನ ಕಂಡ್ರೆ ಬಹಳ ಪ್ರೀತಿ, ನನ್ನ ತಾಯಿಗೆ ನನ್ನ ಕಂಡ್ರೆ. ತಥಾ ವಿಧಾತುಂ ಜನನೀ ಮಮಾರ್ಹ, ಹಾಗಾಗಿ ಅಂತಹ ತಾಯಿಯನ್ನು ನೀನು ನೋಡ್ಕೊಳ್ಬೇಕು. ಯಥಾ ವನಸ್ಥೆ ಮೈ ಶೋಕಕರ್ಷಿತ, ನಾನು ಕಾಡಿನಲ್ಲಿ ಹೋದಾಗ ಅವಳು ಶೋಕದಿಂದ ನ ಜೀವಿತಂ ನ್ಯಸ್ಯ ಯಮಕ್ಷಯಂ ವೃಜೇತ್, ನಾನು ಕಾಡಿನಲ್ಲಿ ಹೋದಾಗ ನನ್ನ ಶೋಕದಿಂದ ಅವಳು ಪ್ರಾಣ ಬಿಟ್ಟು ಸಾಯಬಾರದು, ಅವಳು ಯಮಲೋಕಕ್ಕೆ ಆಗಬಾರದು. ಹಾಗಾಗಿ ನೀನು ನನ್ನ ತಾಯಿಯ ಕಡೆ ಗಮನ ಕೊಡು ಅಂತ ತಂದೆಗೆ ಹೇಳ್ತಾನೆ. ಅದನ್ನ ಇಲ್ಲಿ 3 ಶ್ಲೋಕದಲ್ಲಿ ವಾಲ್ಮೀಕಿಗಳು ನಮಗೆ ಕಟ್ಟಿಕೊಟ್ಟಿದ್ದಾರೆ. ಇತ್ಯಾರ್ಷೆ ಶ್ರೀಮದ್ ರಾಮಾಯಣೆ ವಾಲ್ಮೀಕಿಯೇ ಆದಿಕಾವ್ಯೆ ಅಯೋಧ್ಯಾಕಾಂಡೆ 38 ಸರ್ಗ. 38ನೇ ಸರ್ಗವನ್ನು ನೋಡಿದ್ವಿ. 39ನೇ ಸರ್ಗ ನಾವು ನೋಡ್ಬೇಕಿದೆ. ರಾಮಸ್ಯತು ವಚಶ್ರುತ್ವ ಮುನಿವೇಶಧರಂ ಚತಂ ಸಮೀಕ್ಷಾ ಸಹ ಭಾರ್ಯಾಭಿ ರಾಜ ವಿಗತಚೇತನ. ರಾಮ ಇಷ್ಟನ್ನೆಲ್ಲ ಹೇಳುವಾಗ ತಂದೆ ಒಂದು ಕ್ಷಣ ತಲೆ ಎತ್ತಿ ನೋಡ್ತಾನೆ. ಅವನಿಗೆ ಆ ರಾಮ, ಅವನ ತಲೆಯಲ್ಲಿ ಅಂಥ ರಾಮ ನೆನ್ಪಿಟ್ಕೊಳ್ಳಿ, ಇದೇ ಕೆಲವು ಅಧ್ಯಾಯಗಳಿಂದ ಬಂದಿತ್ತು. ರಾಮನ್ನ ಕರೆಸ್ತಾನೆ, ಅವನಿಗೆ ಪಟ್ಟಾಭಿಷೇಕ ವಿಷಯ ಹೇಳಬೇಕು ಅಂತ. ರಾಮ ಅಲ್ಲಿಂದ ಬರುವಾಗ ಸಿಂಹಾಸನ ಕೂತ್ಕೊಂಡು ದಶರಥ ಎಷ್ಟು ಕಣ್ಣು ತುಂಬಿಕೊಂಡಿದ್ದ ರಾಮನನ್ನ ಅಲ್ವಾ. ಅವನ ಉರುಟಾದ ನೀಳವಾದ ಬಲಿಷ್ಠವಾದ ಬಾಹುಗಳು, 2 ತೋಳುಗಳು, ಅವನ ಎತ್ತರವಾದ ನಿಲುವು, ಅವನ ಕಂಬು ಗ್ರೀವ, ಅವನ ಕಮಲದಂತಹ ಕಣ್ಣುಗಳು, ಅವನ ಎದೆ ಅಗಲವಾದ ಎದೆ, ಉಬ್ಬಿದ ಅಗಲವಾದ ಎದೆ, ಅವನ ಹಣೆಯಲ್ಲಿರೋ ತಿಲಕ, ಅವನ ಆಭರಣಗಳು, ಅವನ ರೇಷ್ಮೆಯ ಬಟ್ಟೆ, ಅವನ ಮೈ ಬಣ್ಣ, ಇದೆಲ್ಲ ನೋಡಿ ರಾಮ ಏನು ಸಂತೋಷ ಪಡ್ತಾನೆ. ರಾಮನ ನೋಡಿ ಇವ್ರಿಗೆ ಯೌವನ ಬರ್ತಾ ಇತ್ತು ಅಂತ ಹೇಳಿದ್ರು ವಾಲ್ಮೀಕಿಗಳಲ್ವಾ. ಅಂಥ ರಾಮ ಅವನ ಕಣ್ಣಲ್ಲಿದ್ದ. ಈಗ ತಲೆ ಎತ್ತಿ ನೋಡ್ತಾನೆ ರಾಮ, ಎಲ್ಲ ವಸ್ತ್ರಗಳನ್ನು ಬಿಟ್ಟು ಋಷಿಗಳ ತರ ಮರದ ತೊಗಟೆ ನಾರುಡೆ ನಡ್ಕೊಂಡು ನಿಂತು ಬಿಟ್ಟಿದ್ದಾನೆ. ಕೆಳಗೆ ಒಂದು ಸುತ್ತು, ಮೇಲೊಂದು ಹೊದಿಕೆ, ಅಷ್ಟೇ, ಇನ್ನೇನು ಇಲ್ಲ. ಅದು ಭಾರಿ ಒರಟಾಗಿರುತ್ತೆ, ನೋಡಕ್ಕೆ ಏನೂ ಚಂದ ಇರಲ್ಲ. ಅದನ್ನ ಹಾಕೊಂಡು ಋಷಿಗಳ ತರ ನಿಂತು ಬಿಟ್ಟಿದ್ದಾನೆ. ಅವನಿಗೆ ಇದನ್ನು ಸಹಿಸ್ಕೊಳಕ್ಕಾಗಲಿಲ್ಲ. ರಾಮಸ್ಯತು ವಚಶ್ರುತ್ವ ಮುನಿವೇಶಧರಂ, ಅವನ ಮಾತನ್ನ ಕೇಳಿ ಅವನನ್ನು ನೋಡ್ತಾನೆ. ಸಮೀಕ್ಷೆ, ಒಂದು ಸಾರಿ ಅವನನ್ನು ನೋಡಿ ತನ್ನ ಹೆಂಡತಿಯರೆಲ್ಲ ಇದ್ದಾರೆ ಅಲ್ಲಿ, ಕೌಸಲ್ಯ 350 ಮತ್ತೆ ಇನ್ನು 350 ಹೆಂಡತಿಯರೆಲ್ಲ ಇದ್ದಾರೆ. ನೋಡಿ ಆ ದಶರಥ ವಿಗತ ಪ್ರಜ್ಞೆಯನ್ನೇ ಕಳ್ಕೊಂಡು ಬಿಡ್ತಾನೆ. ಸ್ವಲ್ಪ ಹೊತ್ತು ಅವನು ಎಚ್ಚರವನ್ನು ಪ್ರಜ್ಞೆಯನ್ನು ಕಳ್ಕೊಂಡು ಬಿಡ್ತಾನೆ. ಆ ದುಃಖದಿಂದ ತಡೆಯಕ್ಕಾಗೋದಿಲ್ಲ. ನೈನಂ ದುಃಖೇನ ಸಂತಪ್ತ ಪ್ರತ್ಯವೈಕ್ಷತ ರಾಘವಂ ನ ಚೈನಂ ಅಭಿಸಂಪ್ರೇಕ್ಷ್ಯ ಪ್ರತ್ಯಭಾಷಿತ ದುರ್ಮನಃ. ನೈನಂ ದುಃಖೇನ ಸಂತಪ್ತ, ದುಃಖದಿಂದ ತುಂಬಿ ಹೋಗಿದ್ದಾನೆ. ಪ್ರತ್ಯವೀಕ್ಷಿತ, ಆ ದುಃಖದಿಂದ ರಾಮನನ್ನ ಕಣ್ಣುಗಳಲ್ಲಿ ನೋಡಕ್ಕಾಗ್ತಾ ಇಲ್ಲ. ಕಣ್ಣು ತುಂಬ ನೀರು ತುಂಬಿಬಿಟ್ಟಿದೆ ದುಃಖದಲ್ಲಿ. ಕಣ್ಣಲ್ಲಿ ರಾಮನನ್ನೇ ಕಾಣಿಸ್ತಾ ಇಲ್ಲ, ಅಷ್ಟು ದುಃಖ ಆಗಿದೆ. ನಚೇನಂ ಅಭಿಸಂಪ್ರೇಕ್ಷ, ಆಗ ಆ ಕಣ್ಣುಗಳಿಂದ ರಾಮನನ್ನು ನೋಡಕ್ಕಾಗ್ತಾ ಇಲ್ಲ. ಕಣ್ಣಲ್ಲಿ ನೀರೇ ತುಂಬಿಡಿದೆ, ಎದೆಯಲ್ಲಿ ದುಃಖ ಉಮ್ಮಳಿಸ್ತಾ ಇದೆ. ಪ್ರತ್ಯಭಾಷ ದುರ್ಮನಃ, ರಾಮನಿಗೆ ಏನು ಹೇಳೋದಕ್ಕಾಗ್ತಾ ಇಲ್ಲ, ಮನಸ್ಸು ಕೆಟ್ಟು ಹೋಗ್ಬಿಟ್ಟಿದೆ.
ಬಹಳ ದುಃಖದಲ್ಲಿದೆ ಇವನ ಮನಸ್ಸು ದಶರಥಂದು. ಸ ಮುಹೂರ್ತಂ ಇವಾಸಂಜ್ಞೋ ದುಃಖಿತಶ್ಚ ಮಹೀಪತಿ. ಹೀಗೆ ಸ್ವಲ್ಪ ಹೊತ್ತು ಏನು ಮಾತನಾಡಕ್ಕಾಗದೆ ಕಣ್ಣಲ್ಲಿ ನೀರು ತುಂಬಿಕೊಂಡು ರಾಮನ ಆ ವೇಷವನ್ನು ನೋಡಿ ಏನು ಮಾತನಾಡಕ್ಕಾಗದೆ ಪ್ರಜ್ಞೆಯನ್ನು ಕಳ್ಕೊಂಡ್ರಂತೆ ಸುಮ್ಮನೆ ಎದ್ದು ಬಿಟ್ಟಿದ್ದ. ಸ್ವಲ್ಪ ಹೊತ್ತು ಹಾಗೆ ಇದ್ದ. ವಿಲಲಾಪ ಮಹಾಬಾಹು ರಾಮಮೇವಾನು ಚಿಂತೆ. ರಾಮನನ್ನೇ ಯೋಚನೆ ಮಾಡ್ತಾ ಮಾಡ್ತಾ ಬಹಳ ಶೋಕಿಸ್ತಾ ಇದ್ದ, ವಿಲಾಪ ಮಾಡ್ತಾ ಇದ್ದ ದಶರಥ ಮಹಾರಾಜ. ಹೀಗೆ ಸ್ವಲ್ಪ ಹೊತ್ತು ಕಳೀತು. ಆಮೇಲೆ ಅವನು ತನ್ನಿಗೆ ತಾನೇ ಮಾತಾಡ್ಕೊಂಡ. ಏನಂತ ಹೇಳ್ಕೊತಾ ಇದ್ದ? ಮನ್ಯೇ ಖಲು ಮಯಾ ಪೂರ್ವಂ ವಿವತ್ಸ ಬಹವ ಕೃತಾಃ ಪ್ರಾಣಿನೋ ಹಿಂಸಿತ ವಾಪಿ ತನ್ಮಾಂ ಇದಂ ಉಪಸ್ಥಿತಂ. ನನಗನ್ಸುತ್ತೆ ನಾನು ಹಿಂದೆ ಈ ಜನ್ಮದಲ್ಲೋ ಯಾವುದೋ ಜನ್ಮದಲ್ಲಿ ಪ್ರಾಣಿಗಳಿಗೆ ಬಹಳ ಹಿಂಸೆ ಕೊಟ್ಟಿದ್ದೆ ಅಂತ ಕಾಣುತ್ತೆ. ಅಂದ್ರೆ ಕರುಗಳನ್ನ ತಾಯಿಯಿಂದ ದೂರ ತಗೊಂಡು ಹೋಗ್ಬಿಟ್ಟಿದ್ದೆ ಅಂತ ಕಾಣುತ್ತೆ. ಆ ಪಾಪ ನನಗೆ ಬಂದಿದೆ. ಆ ಪಾಪದ ಕಾರಣ ಇವತ್ತು ನನಗೆ ನನ್ನ ಕರುವಿಂದ ದೂರ ಕರ್ಕೊಂಡು ಹೋಗ್ತಾ ಇದ್ದಾರೆ ನನ್ನಿಂದ ಆ ವಿಧಿ ಬಂದು ಅಂತ ಅನ್ಕೊಳ್ತಾನೆ. ಅಥವಾ ಬಹುಶಃ ತುಂಬಾ ಪ್ರಾಣಿಗಳಿಗೆ ಹಿಂಸೆ ಕೊಟ್ಬಿಟ್ಟಿದ್ದೆ ಅಂತ ಕಾಣುತ್ತೆ. ಆ ಪ್ರಾಣಿ ಹಿಂಸೆ ಮಾಡಿದ ಪಾಪ ಇವತ್ತು ನನಗೆ ಕಾಡ್ತಾ ಇದೆ. ಎಷ್ಟೋ ತಾಯಂದರು, ಪ್ರಾಣಿ ಆದ್ರೂ ತಾಯಿನೇ ತಾನೆ, ಅಂತ ಹಸುಗಳಿಂದ ಕರುವನ್ನ ಬೇರೆ ಮಾಡಿಬಿಟ್ಟಿದ್ದೆ ಅನ್ಸುತ್ತೆ. ಜಿಂಕೆ ತಾಯಿಯಿಂದ ಜಿಂಕೆ ಮರಿನ ಬೇರೆ ಮಾಡಿಬಿಟ್ಟಿದ್ದೆ ಅನ್ಸುತ್ತೆ. ಹಾಗೆ ಪ್ರಾಣಿಗಳಿಗೆ ಮಾಡಿದ ಹಿಂಸೆ, ಆ ಪ್ರಾಣಿಯ ಮರಿಗಳನ್ನ ತಾಯಿಯಿಂದ ಬೇರೆ ಮಾಡಿದ ಹಿಂಸೆ ಇವತ್ತು ನನಗೆ ಕಾಡ್ತಾ ಇದೆ ಅನ್ಸುತ್ತೆ ನೋಡಿ ಅಂತ ಅನ್ಕೊಳ್ತಾನೆ. ನೋಡಿ, ನಮ್ಮ ಸನಾತನ ಧರ್ಮದಲ್ಲಿ ಪ್ರಾಣಿ ಬಗ್ಗೆ, ಮರಗಳ ಗಿಡಗಳ ಬಗ್ಗೆ ಎಷ್ಟು ಕಾಳಜಿ ಇದೆ ಅಲ್ವಾ. ಆಗ ವಿಶ್ವಾಮಿತ್ರರ ಬಗ್ಗೆ ಹೇಳ್ತಾ ಅವರು ಕಾಡಿಗೆ ಅವರು ಅಲ್ಲಿ ಅವರು ಆಶ್ರಮ ಬಿಟ್ಟು ಹೋಗುವಾಗ ಪಕ್ಷಿಗಳೆಲ್ಲ ಅವ್ರ ಜೊತೆ ಬರ್ತಾ ಇತ್ತಂತೆ. ಅವರು ಸ್ವಲ್ಪ ದೂರ ಹೋಗಿ ನಿಂತು ಬಿಟ್ಟು ತಮ್ಮ ಭಾಷೆಯಲ್ಲಿ ಪಕ್ಷಿಗಳ ಜೊತೆ ಮಾತಾಡಿ ಹೇಳ್ತಾರೆ, ಇವೆಲ್ಲ ವಾಪಸ್ ಹೋಗಿ ಇನ್ನು ನಾನು ಬಹಳ ದೂರ ಹೋಗ್ಬೇಕು ಅಂತ. ಎಷ್ಟು ಮರಗಿಡಗಳ ಜೊತೆ, ವನದೇವಗಳ ಜೊತೆ, ಮರಗಳ ಜೊತೆ ಹೇಳಿ ಹೋಗ್ತಾ ಇದ್ರು, ಹೋಗಿದ್ದು. ಅದನ್ನು ಕೇಳಿದ್ವಿ ನಾವು ಬಾಲಕಾಂಡದಲ್ಲಿ. ಇಲ್ಲಿ ನೋಡಿ ಅವ್ನು ಹೇಳ್ತಾನೆ, ಪ್ರಾಣಿಗಳಿಗೆ ನಾನು ಹಿಂಸೆ ಕೊಟ್ಟಿದ್ದೆ ಅನ್ಸುತ್ತೆ. ಅದಕ್ಕಾಗಿ ನಮ್ಮಲ್ಲಿ ಹೇಳ್ತಾರೆ, ಮಾಂಸ ತಿನ್ನುವವರಾಗ್ಲಿ ಅತಿಯಾಗಿ ಪ್ರಾಣಿಗಳನ್ನು ಕೊಂದು ಚಟಕ್ಕಾಗಿ ಪ್ರಾಣಿ ಕೊಂದು ಮಾಂಸ ತಿನ್ನೋದು ಮಹಾಪಾಪ. ಹಾಗೆ ಮಾಡಬಾರ್ದು. ಮನುಷ್ಯ ಮಾಂಸ ತಿನ್ನೋದೇ ಆಗಿದ್ರೆ ಅದನ್ನು ಕೂಡ ಯಜ್ಞದಲ್ಲಿ ದೇವರಿಗೆ ಸಮರ್ಪಣೆ ಮಾಡಿ ಅದನ್ನ ಮಿತವಾಗಿ ಬಹಳ ಮಿತಿಯಿಂದ ತಗೊಳ್ಬೇಕು. ಏನೋ ಒಂದು ಅದು ಅವ್ರದೇ ಒಂದು ಪದ್ಧತಿಗಳಿರ್ತದೆ, ಏನಂತ ನಮಗೆ ಗೊತ್ತಿಲ್ಲ. ತಿಂಗಳಿಗೊಂದ್ಸತಿ, 15 ದಿನಕ್ಕೊಂದ್ಸತಿ, ಅಥವಾ ಯಾವುದೋ ವಿಶೇಷ ಸಂದರ್ಭದಲ್ಲಿ ಮಾತ್ರ ಅಂತ. ಹಾಗೆ ಯಾಕಂದ್ರೆ ಪ್ರಾಣಿ ಹಿಂಸೆ ಅನ್ನೋದು ಕ್ರೂರ, ಅದು ಮಾಡಬಾರದು. ಹಾಗಾಗಿ ಎಷ್ಟು ಸಾಧ್ಯವೋ ಹಿಂಸೆಯನ್ನು ಕಮ್ಮಿ ಮಾಡಿ ನಾಲಿಗೆ ಚಟವನ್ನು ನಿಗ್ರಹದಲ್ಲಿ ಇಟ್ಕೊಂಡು ಇರಬೇಕು. ಅನಗತ್ಯವಾಗಿ ಪ್ರಾಣಿ ಹಿಂಸೆ ಮಾಡಬಾರದು ಅನ್ನೋದು ಇದು ಗೊತ್ತಾಗ್ತಾ. ಹೇಳ್ತಾನೆ, ಆ ಪ್ರಾಣಿ ಹಿಂಸೆ ಮಾಡಿದ್ದೆ ಅಂತ ಕಾಣುತ್ತೆ ನಾನು, ಹಾಗಾಗಿ ನನಗೆ ಇದು ಬಂದು ಕಾಡ್ತಾ ಇದೆ, ನನ್ನ ಮಗ ನನ್ನ ದೂರ ಹೋಗ್ತಾ ಇದ್ದಾನೆ. ನತ್ವೇವಾನಾಗತೆ ಕಾಲೇ ದೇಹಾಚ್ಚಯತಿ ಜೀವಿತಂ ಕೈಕೇಯ ಕ್ಲಿಶ್ಯಮಾನಸ್ಯ ಮೃತ್ಯುರ್ಮವ ನ ವಿದ್ಯತೆ. ಅಯ್ಯೋ, ಸಾವು ಬರಬಾರ್ದೇ ಈಗಲೇ ಸಾವು ಬಂದ್ಬಿಟ್ರೆ ನಾನು ಸತ್ತು ಹೋಗ್ಬೋದಲ್ವಾ. ಈ ಕೈಕೇಯಿಯಿಂದ ನೋವು ತಿಂದು 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 ಬದುಕಿರೋದಕ್ಕಿಂತ ಈಗಲೇ ನನ್ನ ಸಾವು ಬಂದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಆದರೆ ಏನು ಮಾಡೋದು, ನಾವು ಅನ್ಕೊಂಡಾಗ ಸಾವು ಬರೋದಿಲ್ವಾ ಅಲ್ವಾ. ನಮಗೆ ಎಷ್ಟೋ ಸಲ ಮನುಷ್ಯರಿಗೆ ಅನ್ಸುತ್ತೆ, ಅಯ್ಯೋ ಎಷ್ಟು ನೋವು, ಈ ನೋವು ಇದಕ್ಕಿಂತ ಬದುಕಿ ಸಾಯದೇ ಒಳ್ಳೇದು ಅಂತ. ಆದರೆ ನಾವು ಅನ್ಕೊಂಡಾಗ ಸಾವು ಬರಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು ಪಾಪ, ಮಾಡಬಾರ್ದು. ಮನುಷ್ಯ ಜನ್ಮ ದುರ್ಲಭ. ಹಾಗೆ ಹೇಳ್ತಾನೆ, ನತ್ವೇವಾನಾಗತೆ ಕಾಲೇ, ಕಾಲ ಆಗದೇನೆ, ಟೈಮ್ ಆಗದೇನೆ ಸಾವು ಕೂಡ ಬರೋದಿಲ್ಲ. ಇದೇ ನೋವನ್ನು ತಿಂತ ನಾನು ಬದುಕಿರ್ಬೇಕು ಈ ಕೈಕೇಯಿಂದ. ಅಯ್ಯೋ ಏನು ಪಾಡ ನಂದಿದು, ನನಗೆ ಸಾವು ಕೂಡ ಬರ್ತಿಲ್ವಲ್ಲ. ಯೋಹಂ ಪಾಪ ಸಂಕಾಶಂ ಪಶ್ಯಾಮಿ ಪುರತಸ್ಥಿತಂ ವಿಹಾಯ ವಸನೆ ಸೂಕ್ಷ್ಮೇ ತಾಪಸಾಚ್ಛಾದಮಾತ್ಮಜಂ. ನನ್ನ ಮುಂದೆ ನನ್ನ ಪಾಪ ನಿಂತಿದೆ. ಯಾವುದು? ನನ್ನ ಮಗ ರಾಜನ ಉಡುಗೆಯನ್ನು ಬಿಟ್ಟು ಋಷಿ ರೂಪದಲ್ಲಿ ನಿಂತಿದ್ದಾನೆ. ಅದನ್ನು ನೋಡಿ ನನಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ದುಃಖ ನನ್ನ ಎದೆ ಸೀಳ್ತಾ ಇದೆ. ಇದೇ ನನ್ನ ಪಾಪ. ನನ್ನ ಮುಂದೆ ನನ್ನ ಮಗನಾಗಿ ಋಷಿ ರೂಪದಲ್ಲಿ ನಿಂತು ಬಿಟ್ಟಿದ್ದೆ. ಅದೇ ನನಗೆ ಸುಡ್ತಾ ಇದೆ ಇವತ್ತು. ಹೇಳ್ತಾನೆ, ಪಾಪ ಸಂಕಾಶಂ ಪಶ್ಯಾಮಿ ಪುರತಸ್ಥಿತಂ. ನನ್ನ ಮುಂದೆ ನಿಂತಿದೆ ನನ್ನ ಪಾಪ ಅನ್ನೋದು. ಯಾವ ರೂಪದಲ್ಲಿ? ನನ್ನ ಮಗನ ಈ ತಪಸ್ವಿ ವೇಷದಲ್ಲಿ. ಅಯ್ಯೋ, ನನಗೆ ಆಗ್ತಾ ಇಲ್ಲ ತಡ್ಕೊಳ್ಳೋದಕ್ಕೆ ಅಂತ ದುಃಖದಲ್ಲಿ ಹೇಳ್ತಾ ಇದ್ದಾನೆ. ಏಕಸ್ಯಾಹ ಖಲು ಕೈಕೇಯ್ಯಾಹ ಕೃತೇಯಂ ಖಿದ್ಯತೆ ಜನಃ ಸ್ವಾರ್ಥೆ ಪ್ರಯತಮಾನಾಯಾಹ ಸಂಶ್ರಿತ್ಯ ನಿಕೃತಿಂ ತ್ವಿಮಾಂ. ಕೈಕೇಯಿ ಒಬ್ಬಳ ಸ್ವಾರ್ಥ ಸಾಧನೆಯಿಂದ ಇಷ್ಟು ಜನ ಸಂಕಷ್ಟ ಅನುಭವಿಸ್ತಾರೆ, ಇಷ್ಟು ಜನ ನೋವು ಅನುಭವಿಸ್ತಾ ಇದ್ದಾರೆ. ಆ ಕೈಕೇಯಿಯ ದುರ್ಮತಿಯಿಂದ, ಅವಳ ದುರ್ಬುದ್ಧಿಯಿಂದ, ಅವಳ ಸ್ವಾರ್ಥದಿಂದ, ಅವಳ ಶಾಠ್ಯದಿಂದ, ಅವಳ ಈ ಒಂದು ವಂಚನೆ ಮೋಸದಿಂದ ಎಷ್ಟು ಜನ ದುಃಖ ಅನುಭವಿಸ್ಬೇಕಾಗಿದೆ. ಇದೆಲ್ಲವೂ ಅವಳ ಸ್ವಾರ್ಥದಿಂದ ಆಗ್ತಾ ಇರೋದು. ಏವ ಮುಕ್ತವಾತು ವಚನಂ ಬಾಷ್ಪೇಣ ವಿಹತೇಂದ್ರಿಯ ರಾಮೇತಿ ಸುಕೃದೇ ಹೋಗ್ತ್ವ ವ್ಯಾಹರ್ತುಂ ನ ಶುಶಾಕಸ. ಹೀಗೆ ಹೇಳ್ತಾ ಹೇಳ್ತಾ ಹೇಳ್ತಾ
ಅಳುತ್ತಾ ಅಳುತ್ತಾ ದುಃಖದಲ್ಲಿ ತುಂಬ ಹೋಗಿದ್ದಾನೆ. ಏವ ಮುಕ್ತವಾದ ವಚನ ಬಾಷ್ಪೇಣ ಕಣ್ಣಲ್ಲಿ ನೀರು ಸುರಿಸ್ತಾ ಇದ್ನೆಲ್ಲ ಹೇಳ್ತಾ ಇನ್ನೇನು ಮಾತಾಡಕ್ಕಾಗದೆ ರಾಮ ಅಂತ ಒಂದ್ಸತಿ ಹೇಳ್ದ. ರಾಮೇತಿ ಸಕೃದೇ ಹೋಗ್ತವ ಅಷ್ಟೇ ರಾಮ ಅಂತ ಒಂದ್ಸಲಿ ಹೇಳ್ದ. ಮುಂದೆ ಏನು ಮಾತಾಡೋದಕ್ಕಾಗಲ್ಲ, ಗಂಟು ಕೂತು ಬಿಡ್ತು, ಕಣ್ಣಲ್ಲಿ ನೀರು ತುಂಬಿಡ್ತು, ಏನು ಮಾತಾಡಕ್ಕ ಸುಮ್ಮನೆ ಆಗ್ಬಿಟ್ಟ. ಸಂಜ್ಞಾಂತು ಪ್ರತಿಲಭ್ಯೈವ ಮುಹೂರ್ತ ಸಮಹೀಪತಿ. ಹೀಗೆ ರಾಜ ಸ್ವಲ್ಪ ಹೊತ್ತು ಮತ್ತೆ ಅವನು ಪ್ರಜ್ಞೆ ಕಳ್ಕೊಂಡು ಸುಮ್ಮನೆ ಇದ್ಬಿಟ್ಟ. ಅಮಾತ್ಯರು ಎಲ್ಲಿದ್ದ ಮಂತ್ರಿಗಳೆಲ್ಲರೂ ಕಾಯ್ತಾ ಇದ್ರು ರಾಜ ಸ್ವಲ್ಪ ಸುಧಾರಿಸ್ಕೊಳ್ಳಿ ಅಂತ. ನೇತ್ರಾಭ್ಯಾಮ್ ಅಶ್ರುಪೂರ್ಣಾಭ್ಯಾಮ್ ಸುಮಂತ್ರಂ ಇದಮಬ್ರವೀತ್. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿದ್ದ ಹಾಗೇನೆ ಸುಮಂತ್ರನ ಕಡೆ ತಿರುಗಿ ಸುಮಂತ್ರನಿಗೆ ಮಾತನ್ನ ಹೇಳ್ದ. ಏನಂತ ಹೇಳ್ದ? ಉಪವಾಹ್ಯಂ ರಥಂ ಯುಕ್ತ್ವಾ ತ್ವಮಾಯಾಹಿ ಹಯೋತ್ತಮೈಹಿ ಪ್ರಾಪಯೈನಂ ಮಹಾಭಾಗಂ ಇತೋ ಜನಪದಾತ್ ಪರಂ. ಸುಮಂತ್ರ, ಬೇಗನೆ ಹೋಗಿ ಒಂದು ಒಳ್ಳೆಯ ರಥವನ್ನ, ಆ ರಥಕ್ಕೆ ಒಳ್ಳೆ ಕುದುರೆಗಳು, ಹಯೋತ್ತಮೈಹಿ ಯೋಗ್ಯವಾದ ಶ್ರೇಷ್ಠವಾದ ಕುದುರೆಗಳನ್ನು ಕಟ್ಟಿ ರಾಮ ಸೀತೆ ಲಕ್ಷ್ಮಣನ ಊರಿಂದ ಆಚೆ ಬಿಟ್ಟು ಬರೋದಕ್ಕೆ ಯೋಗ್ಯವಾದ ರಥವನ್ನ ಉಪವಾಹ್ಯ ಅಂದ್ರೆ ಇದು ನೋಡಿ, ಈ ರಥ ಹೇಗಿರ್ಬೇಕು ಅಂದ್ರೆ, ಅವರು ರಾಮ ಲಕ್ಷ್ಮಣ ಎಲ್ಲೂ ದಿಗ್ವಿಜಯಕ್ಕೆ ಹೋಗ್ತಾ ಇಲ್ಲ, ಅಥವಾ ಯಾವುದೋ ಅಭಿಷೇಕ ಇದು ದಿಗ್ವಿಜಯ ಯಾತ್ರೆ ಹೋಗ್ತಾ ಇಲ್ಲ, ಸಂಭ್ರಮಾಚರಣೆ ಹೋಗ್ತಾ ಇಲ್ಲ. ಇದು ಒಂದು ಬಹಳ ಕಷ್ಟವಾದ ಸಂದರ್ಭ, ದುಃಖದ ಸಂದರ್ಭ. ಹಾಗಾಗಿ ಆ ಸಂದರ್ಭಕ್ಕೆ ಯೋಗ್ಯವಾದ ಒಂದು ರಥ. ಅದರಲ್ಲಿ ತುಂಬಾ ಆಡಂಬರಗಳು, ತುಂಬಾ ಬ್ಯೂಟಿಫುಲ್ ಆದ ಡೆಕೋರೇಷನ್, ಒಂದು ಒಳ್ಳೆ ಚಿನ್ನದ ರಥ, ಒಳ್ಳೆ ಕುದುರೆ, ಅಷ್ಟೇ ಬೇಸಿಕ್ ಏನಿರಬೇಕು ಹಾಗಿರುತ್ತೆ. ಅಂತ ಬೇಸಿಕ್ ಅಲಂಕಾರ ಏನದು ಹಾಗಿರುತ್ತೆ. ಅಂಥದನ್ನು ತಗೊಂಡು ಬಾ ಅಂತ ಹೇಳ್ತಾನೆ. ಉಪವಾಹ್ಯಂ ರಥಂ ಯುಕ್ತ್ವಾ ತ್ವಮಾಯಾಹಿ ಹಯೋತ್ತಮೆ. ಒಳ್ಳೆ ಕುದುರೆಗಳನ್ನು ಕಟ್ಟಿ ಆ ರಥವನ್ನು ಚೆನ್ನಾಗಿ ಅಲಂಕಾರ ಮಾಡಿ ತಗೊಂಡು ಬಾ. ಪ್ರಾಪಯೈನಂ ಮಹಾಭಾಗಂ ಇದೋ ಜನಪದಾತ್ ಪರಂ. ಈ ರಾಮ ಸೀತೆ ಲಕ್ಷ್ಮಣರನ್ನು ಊರಿಂದ ಆಚೆ ಬಿಡೋದಿಕ್ಕೆ ಸಜ್ಜು ಮಾಡಿ ರಥವನ್ನು ತಗೊಂಡು ಬಾ. ಏವಂ ಮನ್ಯೆ ಗುಣವತಾಂ ಗುಣಾನಾಂ ಫಲಮುಚ್ಯತೆ ಪಿತ್ರ ಮಾತ್ರ ಚ ಯತ್ ಸಾಧುರ್ ವೀರೋ ನಿರ್ವಾಸತೆ ವನಂ. ಆಮೇಲೆ ಮತ್ತೆ ಅವನು ಒಂಥರ ದುಃಖದಲ್ಲಿ ಹೇಳ್ತಾನೆ, ತಂದೆ ತಾಯಿಗಳಿಗೆ ಒಳ್ಳೆ ಗುಣವಂತರಾದ ಮಕ್ಕಳು ಹುಟ್ಟಬಾರದು ಅಂತ ಕಾಣುತ್ತೆ. ಯಾಕೆಂದ್ರೆ ಒಳ್ಳೆ ಗುಣವಂತರಾದ ಮಕ್ಕಳು ಹುಟ್ಟೋದು ಅದು ಪುಣ್ಯ. ಆದ್ರೆ ಅಂತ ಮಕ್ಕಳನ್ನ ಸ್ವಯಂ ತಂದೆ ತಾಯಿಗಳ ಕಾಡಿಗೆ ದಬ್ಬಬೇಕು ಅಂದ್ರೆ ಇದು ಯಾವ ಪುಣ್ಯದ ಫಲ? ಹಾಗಾಗಿ ಇಂಥ ಪುಣ್ಯದ ಫಲ ಬೇಕಾ? ಅಯ್ಯೋ ಬೇಡಪ್ಪ ಇಂಥ ಪುಣ್ಯದ ಫಲ. ಒಳ್ಳೆ ಮಕ್ಕಳು ಹುಟ್ಟಿ ಅವ್ರನ್ನ ಕಾಡಿಗೆ ದಬ್ಬಿ ಆ ನೋವು ತಿನ್ನುವಂತ, ಆ ತಂದೆ ತಾಯಿಗಳ ದಬ್ಬುವಂತ ಆ ನೋವು ಯಾವ ತಂದೆ ತಾಯಿಗಳಿಗೂ ಬೇಡ. ಇಂಥ ಪುಣ್ಯದ ಫಲ ಬೇಡ ಅಂತ ಅವನು ಒಂದು ವ್ಯಂಗ್ಯವಾಗಿ ಮಾತಾಡ್ತಾ ಇದ್ದಾನೆ. ಇಷ್ಟು ಹೇಳ್ತಾ ಆದ್ಮೇಲೆ ರಾಜ್ಞೋ ವಚನಮಾಜ್ಞಾಯ ಸುಮಂತ್ರ ಶೀಘ್ರ ವಿಕ್ರಮ ಯೋಜಯಿತ್ವಾ ಯಯೌ ತತ್ರ ರಥಮಶ್ವೈರಲಂಕೃತಂ. ರಾಜನ ಆಜ್ಞೆಯನ್ನು ಪಡೆದ ಕೂಡಲೇ ಸುಮಂತ್ರ ಕೂಡಲೇ ಶೀಘ್ರ ವಿಕ್ರಮ ಕೂಡಲೇ ಹೋಗಿ ಒಂದು ಯೋಗ್ಯವಾದ ರಥವನ್ನ, ಎಲ್ಲ ಅಲಂಕಾರ ಏನೇನು ಯೋಗ್ಯವಾದ ಅಲಂಕಾರವನ್ನು ಮಾಡಬೇಕು ಅಲಂಕಾರ ಮಾಡಿ ಯೋಗ್ಯವಾದ ಒಳ್ಳೆಯ ಕುದುರೆಗಳನ್ನು ಕಟ್ಟಿ ಕರ್ಕೊಂಡು ಬರ್ತಾನೆ. ತಂ ರಥಂ ರಾಜಪುತ್ರಾಯ ಸೂತಃ ಕನಕಭೂಷಿತಂ ಆಚಚಕ್ಷೇಂಜಲಿಂ ಕೃತ್ವ ಯುಕ್ತಂ ಪರಮವಾಜಿಭಿಃ. ರಥವನ್ನು ತಂದು, ಆ ರಥ ಹೇಗಿತ್ತು? ಕನಕಭೂಷಿತಂ, ಎಲ್ಲ ಪೂರ್ತಿ ಬಂಗಾರದಿಂದ ಅಲಂಕಾರ ಆಗಿತ್ತು ರಥಕ್ಕೆ. ಆಮೇಲೆ ಒಳ್ಳೆ ಕುದುರೆಗಳನ್ನು ಕಟ್ಟಿದ್ರು. ಅಂತ ರಥವನ್ನ ತಂದು ನಿಲ್ಲಿಸಿ ಸೂತ ಬಂದು ಕೈ ಮುಗಿದುಕೊಂಡು ರಾಮನ ಕಡೆ, ಮಹಾರಾಜರ ಕೈ ಮುಗಿದು ಆಮೇಲೆ ರಾಮನ ಕಡೆ ಕುರಿತು ಹೇಳ್ತಾನೆ, ರಾಜ ಸತ್ವರಮಾಹೂಯ ವ್ಯಾಪೃತಂ ವಿತ್ತ ಸಂಚಯೇ ಉವಾಚ ದೇಶಕಾಲಜ್ಞೋ ನಿಶ್ಚಿತಂ ಸರ್ವತಃ ಶುಚಿಃ. ಆಮೇಲೆ ಇದು ಹಿಂದಿನ ಶ್ಲೋಕದಲ್ಲಿ ಒಂದು ಪಾಯಿಂಟ್ ಮಿಸ್ ಮಾಡಿದ್ದಾರೆ. ಏನಂತಂದ್ರೆ, ಆ ರಥವನ್ನು ತಂದು ಕೈ ಮುಗಿದುಕೊಂಡು ರಾಮನ ಕಡೆ ಹೇಳ್ತಾನೆ, ರಾಜಕುಮಾರ ರಥ ಸಿದ್ಧವಾಗಿದೆ ಹೊರಡೋದಿಕ್ಕೆ ಅಂತ ಕೈ ಮುಗಿದುಕೊಂಡು ಹೇಳ್ತಾನೆ. ಇದಾದ ಕೂಡಲೇ ದಶರಥ ಮಹಾರಾಜ ಇನ್ನೊಂದು ಆಜ್ಞೆಯನ್ನು ಕೊಡ್ತಾನೆ. ರಾಜ ಸತ್ವರಮಾಹೂಯ ವ್ಯಾಪೃತಂ ವಿತ್ತ ಸಂಚಯೇ ಉವಾಚ ದೇಶಕಾಲಜ್ಞೋ ನಿಶ್ಚಿತಂ ಸರ್ವತಃ ಶುಚಿಃ. ತಕ್ಷಣ ಮಹಾರಾಜ ಇದ್ದವನು ತನ್ನ ಟ್ರೆಜರಿ ಹೆಡ್ ಅನ್ನು ಕರೆಸ್ತಾನೆ. ಅಂದ್ರೆ ರಾಜನ ಕೋಶ, ಅಂದ್ರೆ ಅವನ ಟ್ರೆಜರಿ ಇರುತ್ತಲ್ಲ, ಆ ಟ್ರೆಜರಿ ಆಫೀಸ್ ಹೆಡ್ ಯಾರು ಇರ್ತಾರೋ ಅವನ ಕೋಶವನ್ನು ನೋಡ್ಕೊಳ್ಳೋನು. ಆ ವಿತ್ತ ಸಂಚಯ, ತನ್ನ ಟ್ರೆಜರಿಯನ್ನ, ತನ್ನ ಕೋಶವನ್ನು ನೋಡ್ಕೊಳ್ಳೋ ಮುಖ್ಯ ಅಧಿಕಾರಿಯನ್ನ ಬೇಗನೆ ಬರ ಹೇಳ್ತಾನೆ, ಕರೆಸಿ ಅವನನ್ನ ಅಂತ. ಎಂಥ ರಾಜ? ಉವಾಚ ದೇಶ ಕಾಲಜ್ಞೋ ನಿಶ್ಚಿತಂ. ಯಾವ ದೇಶಕಾಲ ಅಂದ್ರೆ, ದೇಶ ಅಂದ್ರೆ ಪ್ರದೇಶ, ಅಂದ್ರೆ ಆ ಜಾಗದಲ್ಲಿ, ಯಾವ ಜಾಗದಲ್ಲಿ ಯಾವ ಸಮಯದಲ್ಲಿ ಏನು ಮಾಡಬೇಕು ಏನು ಹೇಳಬೇಕು ಅಂತ ಗೊತ್ತಿರುವಂತ ರಾಜ ಯಾವಾಗಲೂ ಸರ್ವತಃ ಶುಚಿ, ಯಾವಾಗಲೂ ಅವನ ಮನಸ್ಸಿನಿಂದ ಮಾತಿನಿಂದ ಕರ್ಮದಿಂದ ಶುಚಿಯಾದ ದಶರಥ ಮಹಾರಾಜ ಕೂಡಲೇ ತನ್ನ ಕೋಶಾಧಿಕಾರಿಯನ್ನ, ಟ್ರೆಜರಿ ಆಫೀಸರ್ನ ಕರೆಸ್ತಾನೆ. ಕರೆಸಿ ಏನ್ ಹೇಳ್ತಾನೆ? ವಾಸಾಂಸಿ ಚ ವರಾರ್ಹಾಣಿ ಭೂಷಣಾನಿ ಮಹಾಂತಿ ಚ
ವರ್ಷಾಣ್ಯೇತಾನಿ ಸಂಖ್ಯಾಯ ವೈದೇಹ ಕ್ಷಿಪ್ರಮಾನಯ ಹೇಳ್ತಾರೆ. ಕರೆಸ್ಬಿಟ್ಟು, ನೋಡಪ್ಪ, ಕೂಡಲೇ ಹೋಗಿ ನಮ್ಮ ಟ್ರೆಷರಿಯಿಂದ ಸೀತೆಗೆ 14 ವರ್ಷ ಇರೋದಕ್ಕೆ ಎಷ್ಟು ಸೀರೆ ಬೇಕು, ಎಷ್ಟು ತರದ ಆಭರಣ ಬೇಕು, ಏನೇನು ಒಡವೆ ಬೇಕು, ಅದೆಲ್ಲವನ್ನು ಲೆಕ್ಕ ಮಾಡಿ ಕೂಡಲೇ ತೆಗೆದುಕೊಂಡು ಬಂದು ಸೀತೆ ಕೊಡು. ಅಂದ್ರೆ ಅವನು ಮ್ಯಾಥ್ಸ್ ಅಲ್ಲಿ ಸಖತ್ ಶಾರ್ಪ್ ಇರಬೇಕು. 14 ವರ್ಷ ಸೀರೆ ಅರಮನೆಯಲ್ಲಿದ್ದಾಗ, ಸೀತೆ ಅರಮನೆಯಲ್ಲಿದ್ದಾಗ ಎಷ್ಟು ದಿನಕ್ಕೆ ಸೀರೆ ಬದಲಾಯಿಸ್ತಾಳೆ. ಒಂದು ಹೊಸ ಸೀರೆ ಉಟ್ಕೊಂಡ್ರೆ ಅದನ್ನ ರಾಣಿ ರಾಜ ಮಹಾರಾಜರು ವೇಷಭೂಷಣ ಆಡಂಬರ ದೂರ ಇರುತ್ತೆ. ದಿನಕ್ಕೆ 2 ಸೀರೆ, ದಿನಕ್ಕೊಂದು ಸೀರೆ, ಹಾಗೆಲ್ಲ ಇರುತ್ತೆ. ಆದ್ರೆ ಕಾಡಿನಲ್ಲಿ ಹೋಗುವಾಗ ಅವರು 14 ವರ್ಷ ಇರಬೇಕಾದ್ರೆ ಎಷ್ಟು ಸೀರೆ ಬೇಕಾಗುತ್ತೆ, ಎಷ್ಟು ಒಡವೆ ಬೇಕಾಗುತ್ತೆ, ಅದನ್ನೆಲ್ಲ ಲೆಕ್ಕ ಮಾಡಿ, ಅಷ್ಟು ಲೆಕ್ಕ ಮಾಡಿ ಕೂಡಲೇ ತಗೊಂಬಾ ಅಂತ. ಅಂದ್ರೆ ಅವನು ಅಷ್ಟು ಲೆಕ್ಕ ಮಾಡಿ ಅಂತ ಹೇಳಲ್ಲ, ಅದೆಲ್ಲ ತಗೊಂಬಾ ಅಂತ. ಸೊ ಇವನು ಶಾರ್ಪ್ ಆಗಿ ಟಕಟ ಯೋಚನೆ ಮಾಡಿ ರಾಣಿ ಯಾವ್ಯಾವ ತರ ಬಟ್ಟೆ ಹಾಕುತ್ತಾಳೆ, ಯಾವ ತರ ಸೀರೆ ಯೋಗ್ಯವಾದದ್ದು. ರೇಷ್ಮೆ ಸೀರೆ ಆಗ್ಬೇಕದೆಲ್ಲ, ರೇಷ್ಮೆ ಬಟ್ಟೆಗಳು, ಆಭರಣಗಳು, ಕಾಲಿಗೆ ಹಾಕೊಳ್ಳೋದು, ಸೊಂಟಕ್ಕೆ ಹಾಕೊಳ್ಳೋದು, ಆಮೇಲೆ ತಲೆಗೆ ಕ್ಲಿಪ್ಗಳು ಹಾಕೊಳ್ಳೋದು, ಕಿವಿಗೆ ಹಾಕೊಳ್ಳೋದು, ಎದೆ ಮೇಲೆ ಹಾಕೊಳ್ಳೋದು, ಕೈಗೆ ಹಾಕೊಳ್ಳೋದು, ಸೊಂಟಕ್ಕೆ ಹಾಕೊಳ್ಳೋದು, ಎಲ್ಲ ಎಷ್ಟನ್ನು ಯೋಚನೆ ಮಾಡಿ ಠಕ್ಕ ಅಂತ ತರಬೇಕು. ನೋಡಿ, ಹಿಂದೆ ಜನಗಳು ಎಷ್ಟು, ಅವ್ರಿಗೆ ಯಾವ ಕಂಪ್ಯೂಟರ್ ಬೇಕಾಗಿರಲಿಲ್ಲ. ಈಗ ಎಲ್ಲ ಕಂಪ್ಯೂಟರ್, ಡೇಟಾ ಬೇಸು, ಯಾವುದು ಎಲ್ಲ ತಲೆ ಇರ್ತದೆ, ಟಕ ಲೆಕ್ಕ ಮಾಡಿ ತಂದು ಮುಂದೆ ಇಟ್ಬಿಡ್ತದೆ. ನೋಡಿ, ಅವ್ರು ಹೇಳ್ತಾನೆ, ನರೇಂದ್ರೇಣೈವ ಮುಕ್ತಸ್ತು ಗತ್ವಾ ಕೋಶಗೃಹಂ ತತಃ ಪ್ರಾಯಚ್ಛತ್ ಸರ್ವಮಾಹೃತ್ಯ ಸೀತಾಯ ಕ್ಷಿಪ್ರಮೇವ ತತು. ರಾಜ ಆಜ್ಞೆ ಕೊಟ್ಟ ಕೂಡಲೇ ಕೋಶಗೃಹಕ್ಕೆ, ಟ್ರೆಷರಿ ಆಫೀಸ್ಗೆ ಹೋಗ್ತಾನೆ. ಹೋಗಿ ಚಕ ಎಲ್ಲ ಏನೇನು ತರಬೇಕು ಎಲ್ಲವನ್ನು ತಂದು ಮಹಾರಾಜನ ಮುಂದೆ ತಂದು ಸೀತೆಗೆ ಎಲ್ಲವನ್ನು ಕ್ಷಿಪ್ರಮೇವ, ಕೂಡಲೇ ಬಹಳ ವೇಗದಲ್ಲಿ ತಂದು ಸೀತೆಗೆ ಎಲ್ಲವನ್ನು ಕೊಟ್ಟು ಬಿಡ್ತಾನೆ. ಆಮೇಲೆ ಅಂದ್ರೆ ಮನುಷ್ಯರ ಎಬಿಲಿಟಿ ಅಷ್ಟಿತ್ತು, ಮೆಂಟಲ್ ಎಬಿಲಿಟಿ, ಮ್ಯಾಥಮೆಟಿಕಲ್ ಎಬಿಲಿಟಿ ಎಲ್ಲ. ಇವಾಗ ಎಲ್ಲದಕ್ಕೂ ಕಂಪ್ಯೂಟರ್ ಬೇಕು, ಮೊಬೈಲ್ ಬೇಕು. ಅವತ್ತು ಮನಸ್ಸಿನಲ್ಲೇ, ಅಂದ್ರೆ ಕಂಪ್ಯೂಟರ್ ಬೇಕು ಅಂದ್ರೆ ಅದು ಮನಸ್ಸಲ್ಲಿ ಇರ್ತಿತ್ತು. ಏನೋ ದೊಡ್ಡ ಕೆಲಸ ಮಾಡಬೇಕು, ದೇಹದ ಶಕ್ತಿ ಇರ್ತಿತ್ತು. ಯಾವುದಕ್ಕೂ ಈ ಥರ ದೊಡ್ಡ ಯಂತ್ರಗಳನ್ನು ತಗೋ, JCB ತಗೊಂಬ, ಅಥವಾ ಇನ್ನೇನೋ ಒಂದು ದೊಡ್ಡ ಮೆಷಿನ್ ಕಂಡಿಡಿ, ತೋಳಬಲ ಅಷ್ಟಿತ್ತು, ಮನಸ್ಸಿನ ಬಲ, ಬುದ್ಧಿಬಲ ಅಷ್ಟಿತ್ತು ಹಿಂದೆ ಜನಗಳಿಗೆ. ಆಮೇಲೆ ಎಲ್ಲ ಸೀತೆ ಕೊಡ್ತಾನೆ. ಆ ಸೀತೆ ಏನ್ ಮಾಡ್ತಾಳೆ, ಸಾ ಸುಜಾತಾನಿ ವೈದೇಹಿ ಪ್ರಸ್ಥಿತಾವನಂ ಭೂಷಯಾಮಾಸ ಗಾತ್ರಾಣಿ ತೈರ್ವಿಚಿತ್ರೈರ್ ವಿಭೂಷಣೈಹಿ. ಆ ಸೀತೆ ಅದೆಲ್ಲ ಒಳ್ಳೊಳ್ಳೆ ಆಭರಣಗಳನ್ನ, ವಸ್ತ್ರವನ್ನ ಅವ್ರ ಹತ್ರ ತಗೊಂಡು ಅದನ್ನೆಲ್ಲ ಹಾಕುತ್ತಾಳೆ. ಒಳ್ಳೆ ಆ ಸೀರೆಯನ್ನ, ಆಭರಣಗಳನ್ನ ಹಾಕೊಂಡು, ತುಂಬಾ ಚೆನ್ನಾಗಿರೋ ಆಭರಣಗಳು, ಸೀರೆನೆಲ್ಲ ಹಾಕುತ್ತಾಳೆ ಸೀತಾದೇವಿ. ಹಾಕೊಂಡು ಬಹಳ ಚಂದ, ಹೇಗೆ ಚಂದ ಕಾಣಿಸ್ತಾಳೆ ಅಂತ ಹೇಳ್ತಾರೆ ಮುಂದಿನ ಶ್ಲೋಕದಲ್ಲಿ. ವಿರಾಜಯತ ವೈದೇಹಿ ವೇಶ್ಮತತ್ ಸರ್ವಭೂಷಿತ. ಒಳ್ಳೆ ಎಲ್ಲಾ ತರ ತಂದುಕೊಟ್ಟ ವೇಷಭೂಷಣ ಹಾಕೊಂಡು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಳ್ತಾಳೆ ಅಂದ್ರೆ, ಹೇಗೆ ಕಾಣಿಸಲು ಸೀತೆಗೆ ಅಂದ್ರೆ, ಆಗ ಉದ್ಯತೋಂಶುಮತ ಕಾಲೇ ಖಂ ಪ್ರಭೇವ ವಿವಸ್ವತಃ. ರಾತ್ರಿ ಕಳೆದು ಆಕಾಶದಲ್ಲಿ ಆಗ ಸೂರ್ಯ ಹುಟ್ಟಿದಾಗ ಹೇಗೆ ಆ ಉದಿಸುವ ಸೂರ್ಯನ ಬೆಳಕಿನಿಂದ ಕತ್ತಲೆಲ್ಲ ಹೋಗಿ ಆಕಾಶ ಬೆಳಕಿನಿಂದ ತುಂಬಿಕೊಂಡ್ಬಿಡುತ್ತೋ, ಹಾಗೆ ಇಡೀ ಅರಮನೆಯನ್ನ ತನ್ನ ಬೆಳಕಿನಿಂದ ತುಂಬಿಬಿಟ್ಲು ಸೀತೆ. ಅಲ್ಲಿವರೆಗೂ ಅವ್ರು ಜನ ಗಮನಿಸಿದ್ರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಆ ಕ್ಷಣದಲ್ಲಿ ಸೀರೆ ಹೊರಡೋದಕ್ಕೆ ಮೊದಲು ಸೀತೆ ಅಲಂಕಾರ ಮಾಡಿಕೊಂಡಾಗ ಸೂರ್ಯನಂತೆ ಬೆಳಗಿ ಆ ಅರಮನೆಯಲ್ಲಿದ್ದ ಆ ಕ್ಷಣ, ಆ ದುಃಖ ಅನ್ನೋ ಕತ್ತಲೆಯನ್ನು ಒಂದು ಕ್ಷಣಕ್ಕೆ ಹೋಗಲಾಡಿಸ್ಬಿಟ್ಲು ಸೀತೆ. ತಾಮ್ ಭುಜಾಭ್ಯಾಮ್ ಅಂತ. ನೋಡಿ, ನಾವು ಸೀರಿಯಲ್ ರಾಮಾಯಣದಲ್ಲಿ ಏನ್ ನೋಡಿದ್ವಿ, ಕಾಡಿನಲ್ಲಿ ಸೀತೆ ಹೋಗುವಾಗ ಕಾಡಿನಲ್ಲಿ ಅವಳು ಆಡಿನಲ್ಲಿ ಸೀರೆ ಹಾಕೊಂಡಿದ್ಲು, ಅದು ತಪ್ಪು ಅಂತ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ. ಕಾಡಿನಲ್ಲಿ ಸೀತೆ ಕೂಡ ಕಾಡಿನಲ್ಲಿ ಚೆನ್ನಾಗಿ ಆಭರಣಗಳನ್ನ, ಒಳ್ಳೆ ವಸ್ತ್ರಗಳು ಹಾಕೊಂಡಿದ್ಲು. ಯಾಕೆಂದ್ರೆ ನೆನ್ಪಿಟ್ಕೊಳ್ಳಿ, ರಾವಣ ಕದ್ಕೊಂಡು ಹೋಗ್ಬೇಕಾದ್ರೆ ಸೀತೆ ತನ್ನ ಗುರುತು ಗೊತ್ತಾಗ್ಲಿ ಅಂತ ಅವಳ ಮೇಲಿನ ವಸ್ತ್ರವನ್ನ ತೆಗೆದು ತನ್ನ ಆಭರಣ ಸುತ್ತಿ ಕಟ್ಟಿ ಬಿಸಾಕ್ತಾಳೆ. ಅದೇ ಸಿಗೋದು ಸುಗ್ರೀವನಿಗೆಲ್ಲ. ಆ ಆಂಜನೇಯ ನೋಡಿರ್ತಾರೆ ಅದನ್ನೆಲ್ಲ. ಅವಾಗ ಗೊತ್ತಾಗ ಇದೇ ದಾರಿಗೆ ಹೋಗಿ ಕರ್ಕೊಂಡು ಹೋಗಿದ್ದಾನೆ, ಇದೇ ಆಕಾಶದ ಮರ ಕರ್ಕೊಂಡು ಹೋಗಿದ್ದಾನೆ ಅಂತ ಗೊತ್ತಾಗುತ್ತೆ ಅವ್ರಿಗೆ. ಅದೆಲ್ಲ ಆಗ್ಬೇಕು, ಸೀತೆ ಹಾಕೊಂಡಿರ್ಬೇಕಲ್ವಾ. ಸೊ ಹಾಗಾಗಿ ಗೊತ್ತಾಗುತ್ತೆ ಹಾಕೊಂಡಿದ್ಲು. ಎಷ್ಟು ಕನ್ಸಿಸ್ಟೆಂಟ್ ಆಗಿದೆ ನೋಡಿ ಕಥೆಗಳು. ವಾಲ್ಮೀಕಿಗಳು ಕತೆ ಇಲ್ಲೊಂದು ಹೇಳೋದು, ಅಲ್ಲೊಂದು ಹೇಳೋದು, ಇಲ್ಲಿ ಹೇಳಿದ್ ಮರ್ತೋಗ ಅಲ್ಲಿ ಹೇಳೋದು ಅಲ್ಲ, ಕತೆ ಬಹಳ ಕನ್ಸಿಸ್ಟೆಂಟ್ ಆಗಿದೆ. ಅಂದ್ರೆ ಇದು ಇತಿಹಾಸ ಅಂತ ಅರ್ಥ. ಇದು ಕಟ್ಟಿದ ಕಥೆ ಅಲ್ಲ, ಕಪೋಲ ಕಲ ಅಂತ ತನ್ನ ಮನಸ್ಸಿಗೆ ಬಂದಿದ್ದು ಫ್ಯಾಂಟಸಿಗೆ ಕಲ್ಲ. ಇದು ಫಿಕ್ಷನ್ ಅಲ್ಲ ಅಂತ ನೆನ್ಪಿಟ್ಕೊಳ್ಬೇಕು, ಇದು ಹಿಸ್ಟರಿ. ತಾಮ್ ಭುಜಾಭ್ಯಾಂ ಪರಿಶ್ವಜ್ಯ ಶ್ವಶ್ರೂರ್ ವಚನಮಬ್ರವೀತ್ ಅನಾಚರಂತೀಂ ಕೃಪಣಂ ಮೂರ್ಧನ್ಯುಪಾಗ್ರಾಯ ಮೈಥಿಲಿ. ಅಷ್ಟು ಹೇಳಿ ಸೀತೆ ನಮಸ್ಕಾರ ಮಾಡಿ ಹಿಂದೆ ನಿಲ್ತಾಳೆ. ಸೀತೆ ಅಲಂಕಾರ ಮಾಡ್ಕೊಂಡಿದ್ದ ನೋಡಿ ಕೌಸಲ್ಯ ಬಹಳ ಖುಷಿ ಪಟ್ಟು ಬಂದು ಸೀತೆನ ತನ್ನ ಎರಡೂ ಕೈಗಳಲ್ಲಿ ಎದೆಗೆ ತಬ್ಬಿಕೊಂಡು ಅವಳ ಹಣೆಯನ್ನ ಮೂಸ್ತಾಳೆ ಪ್ರೀತಿಯಿಂದ. ಮೂಸ್ಬಿಟ್ಟು ಆಮೇಲೆ ಅವಳು ಹೇಳ್ತಾಳೆ, ಕೆಲವು ಮಾತುಗಳನ್ನ, ಕೆಲವು ಹಿತವಚನಗಳನ್ನು ಕೊಡ್ತಾಳೆ ಸೀತೆಗೆ. ಅತ್ತೆ ಸೊಸೆಗೆ ಹೇಳ್ತಾರೆ ಇದೆಲ್ಲ ಮಾತುಗಳು, ನೆನ್ಪಿಟ್ಕೊಳ್ಳಿ. ಅಸತ್ಯ ಸರ್ವಲೋಕೇಸ್ಮಿನ್ ಸತತಂ ಸತ್ಕೃತ ಪ್ರಿಯೈಹಿ
ಭರ್ತಾರಂ ನಾನು ಮನ್ಯಂತೆ ವಿನಿಪಾ ವಿನಿಪಾ ವಿನಿಪಾತಗತಂ ವಿನಿಪಾತಗತಂ ಸ್ತ್ರೀಯ. ಅಸತ್ಯ ಹೇಳ್ತಾಳೆ. ಕೆಟ್ಟ ಹೆಣ್ಣು ಮಕ್ಕಳು ಹೇಗಿರ್ತಾರೆ, ಕೆಟ್ಟ ಸ್ತ್ರೀಯರು ಅವರ ಲಕ್ಷಣ ಏನು ನೋಡಿ. ಗರತಿ ಆದ್ರೆ ಒಬ್ಬ ಸಾಧ್ವಿ, ಒಳ್ಳೆ ಹೆಂಡತಿ ಆದ್ರೆ ಅವಳು ಒಳ್ಳೆ ಹೆಣ್ಣಾಗಿದ್ರೆ, ಹೆಂಡತಿ ಆಗಿದ್ರೆ ಗರತಿ ಅಂತಾರೆ ಅದನ್ನ, ಗರತಿ ಕನ್ನಡದಲ್ಲಿ. ಅವಳು ಗರತಿ ಆಗಿದ್ರೆ, ಸಾಧ್ವಿ ಆಗಿದ್ರೆ, ಗರತಿಯರು ಗಂಡನನ್ನ ಯಾವಾಗಲೂ ಅವಲಂಬಿಸಿರ್ತಾರೆ. ಆದ್ರೆ ಅಸಾಧ್ವಿಯರು, ಗರತಿಯರು ಅಲ್ಲದೇ ಇರೋರು ಗಂಡನನ್ನ ಕಷ್ಟ ಬಂದ ಕೂಡಲೇ ಅವನನ್ನು ಬಿಟ್ಟು ಬಿಡ್ತಾರೆ. ಇದು ಅವರ ಕೆಟ್ಟ ಬುದ್ಧಿ. ಅಸತ್ಯ ಸರ್ವಲೋಕೇಸ್ಮಿನ್ ಸತತಂ ಸತ್ಕೃತಾ ಪ್ರಿಯೈ. ಅಂದ್ರೆ ಗಂಡ ಎಷ್ಟೇ ಪ್ರೀತಿ ತೋರಿಸಿರ್ಲಿ, ಏನೆಲ್ಲ ಅವಳನ್ನು ಮೆರೆಸಿರ್ಲಿ, ಏನೇ ಮಾಡಿರ್ಲಿ, ಒಂದು ಸ್ವಲ್ಪ ಗಂಡನಿಗೆ ಕಷ್ಟ ಬಂತು ಅಂದ್ರೆ ಗಂಡನ ಬಿಟ್ಟು ಬಿಡೋದೆ. ಇದು ಕೆಟ್ಟ ಹೆಂಗಸರ ಲಕ್ಷಣ, ಅನಾರ್ಯರ ಲಕ್ಷಣ. ಭರ್ತಾರಂ ನಾನು ಮನ್ಯಂತೆ ವಿನಿಪಾತಗತಂ ಸರಿ. ಯಾವಾಗ ಗಂಡ ಕೆಟ್ಟ ಅಂತ ಗೊತ್ತಾಗುತ್ತೆ, ಅವನ ದುಡ್ಡೆಲ್ಲ ಹೋಯ್ತು, ಅವನೇನೋ ಬರ್ಬಾದಾದ, ಅವನಿಗೇನೋ ಕಷ್ಟ ಬಂತು ಅಂದ್ರೆ ಅವನಿಗೆ ಗೌರವ ಇಲ್ಲ, ಅವನಿಗೆ ಯಾವುದೋ ಒಂದು ಬೆಲೆ ಇಲ್ಲ, ಮಾನ್ಯತೆ ಇಲ್ಲ, ಅವನು ಬಿಟ್ಟು ಹೋಗ್ತಾರೆ, ತೂಚಿ ಅಂತಾರದೆ. ಇದು ಕೆಟ್ಟ ಹೆಂಗಸರ, ಕೆಟ್ಟ ಹೆಂಡತಿಯರ ಲಕ್ಷಣ, ಕೆಟ್ಟ ಹೆಣ್ಣಿನ ಲಕ್ಷಣ ಅಂತ ಹೇಳ್ತಾಳೆ. ಅಂದ್ರೆ ಅರ್ಥ, ನೀನ್ ಹಾಗೆ ಆಗ್ಬೇಡಮ್ಮ, ಯಾಕಂದ್ರೆ ನಿನ್ನ ಗಂಡ ಇವತ್ತು ರಾಜ್ಯ ಕಳ್ಕೊಂಡಿದ್ದಾನೆ, ಸಂಪತ್ ಕಳ್ಕೊಂಡಿದ್ದಾನೆ, ಅವನಿಗೆ ಯಾವ ಸೇವಕರಿಲ್ಲ, ದಾಸಿಯರಿಲ್ಲ, ಆಳು ಕಾಳಿಲ್ಲ, ಸೈನ್ಯ ಇಲ್ಲ, ಏನೂ ಇಲ್ಲ, ಕಾಡಿನಲ್ಲಿ ಬರಿಗಾಲಲ್ಲಿ ತಿರುಗ್ತಾ ಇದ್ದಾನೆ ಅಂತ ಹೇಳಿ ಅವನಿಗೆ ಅವಮಾನ ಮಾಡಬೇಡ, ಅವನನ್ನು ಬಿಟ್ಟು ಹೋಗ್ಬೇಡ ಅಂತ ಅತ್ತೆ ಸೊಸೆಗೆ ಬುದ್ಧಿ ಹೇಳ್ತಾ ಇದ್ದಾಳೆ. ಆಮೇಲೆ ಹೇಳ್ತಾಳೆ, ಏಷ ಸ್ವಭಾವೋ ನಾರೀಣಾಂ ಅನುಭೂಯ ಪುರಾ ಸುಖಂ ಅಲ್ಪ 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 ಅಲ್ಪಾಮಪಿ ಆಪದಂ ಪ್ರಾಪ್ಯ ದುಷ್ಯಂತಿ ಪ್ರಜಹತ್ಯಪಿ. ಹೇಳ್ತಾಳೆ, ಏಷ ಸ್ವಭಾವೋ ನಾರೀಣಾಂ. ನೋಡು, ಹೆಂಗಸರ ಸ್ವಭಾವನೇ ಇದು. ಏನು, ಗಂಡ ಹಿಂದೆ ಎಷ್ಟಾರ ಮೆರೆಸಿರ್ಲಿ, ಎಷ್ಟಾರ ಸುಖ ಕೊಟ್ಟಿರ್ಲಿ, ಏನೆಲ್ಲ ಸಂಪತ್ತು ಕೊಟ್ಟಿರ್ಲಿ, ಅಲ್ಪಾಮಪ್ಯಾಪದಾಂ ಪ್ರಾಪ್ಯ, ಸ್ವಲ್ಪ ಗಂಡನಿಗೆ ಕಷ್ಟ ಬಂದ್ಬಿಟ್ರು ದುಷ್ಯಂತಿ ಪ್ರಜಹತ್ಯಪಿ. ಗಂಡನ ಸ್ವಲ್ಪ ಕಷ್ಟ ಬಂದ್ಬಿಟ್ರೆ ಅವನನ್ನು ದೂರೋದೇನು, ಅವನನ್ನು ಬೈಯೋದೇನು, ಅವನು ಬಿಟ್ಟು ಬಿಡೋದೆ. ಕೊನೆಗೆ ಕಷ್ಟ ಬಂದ್ಬಿಡಿ, ಇಷ್ಟು ದಿನ ಮೆರೆಸಿದ್ದು, ಸುಖ ಕೊಟ್ಟಿದ್ದಕ್ಕೆ ಲೆಕ್ಕವೇ ಇಲ್ಲ, ಒಂಚೂರು ಕಷ್ಟ ಬಂತ ಈ ಗಂಡ ಪ್ರಯೋಜನ ಇಲ್ಲ, ಯಾಕೆಂದ್ರೆ ಅವಳಿಗೆ ಬೇಕಾಗಿರೋ ಬರೀ ಸುಖ ಅಂತ ಅವಳು ನೋಡಿ. ಅವಳೊಬ್ಬ ಹೆಣ್ಣಾಗಿ ಹೆಂಗಸರು ಹೇಗ್ ಮಾಡ್ತಾರೆ ಅಂತ ಅವಳು ಹೇಳ್ತಾ ಇದ್ದಾಳೆ ಸೀತೆಗೆ. ಇನ್ನೂ ಕೆಲವು ಮಾತುಗಳನ್ನ ಹೇಳ್ತಾಳೆ. ಒಬ್ಬ ಅನಾರ್ಯೆ ಅಂದ್ರೆ ಒಳ್ಳೆ ಹೆಣ್ಣು ಅಲ್ಲದವಳು, ಅವಳು ಹೇಗ್ ನಡ್ಕೊಳ್ತಾಳೆ ಗಂಡನ ಕಷ್ಟ ಬಂದಾಗ, ಆದ್ರೆ ಒಳ್ಳೆ ಹೆಣ್ಣು ಹೇಗ್ ನಡ್ಕೊಳ್ಬೇಕು ಅನ್ನೋ ಒಳ್ಳೊಳ್ಳೆ ಮಾತುಗಳನ್ನ ಹೇಳ್ತಾಳೆ. ಅದನ್ನ ನಾಳೆ ನಾವು ಸೇರಿದಾಗ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ರಾಮಾಯಣ ಕಥೆಯನ್ನ ಆಂಜನೇಯ ಅಂತರ್ಗತ ಭಗವಾನ್ ಶ್ರೀ ಸೀತಾರಾಮಚಂದ್ರನಲ್ಲಿ ಅರ್ಪಿಸ್ತಾ ಶ್ರೀಕೃಷ್ಣ ಅರ್ಪಣ.